ಹಲೋ ನಮಸ್ಕಾರ, ಪಬ್ಲಿಕ್ ಟಿವಿಗೆ ಸ್ವಾಗತ. ನಾನು ಹರೀಶ್ ನಾಗರಾಜು. 1934ನೇ ಇಸ್ವಿ ಕನ್ನಡ ಸಿನಿಮಾ ಲೋಕ ಶುರುವಾಗಿದ್ದು. ಈಗ 2018ರಲ್ಲಿದ್ದೀವಿ. ಅಂದರೆ 84 ವರ್ಷದ ಯಾನ ಇದು. ಈ 4 ಅಂದಾಗ ಈಗಂತೂ 4G ಜನ್ರೇಷನ್ ಇದ್ದೇ ಇದ್ದೀವಿ ನಾವು. ಕನ್ನಡ ಸಿನಿಮಾ ಲೋಕದಲ್ಲೂ ಹಾಗೆಯೇ 4 ಜನ್ರೇಷನ್ನ ಕಲಾವಿದರನ್ನ ತುಂಬ ನೆನಪಿಸ್ಕೊತೀವಿ ನಾವು. ಅದರಲ್ಲೂ ಜೋಡಿ ಕಲಾವಿದರಿದ್ದಾರ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದು 1G ಸುಬ್ಬಯ್ಯ ನಾಯ್ಡು ಅವರು, ಲಕ್ಷ್ಮೀದೇವಿ ಪೇರು, ನಾಗೇಂದ್ರ ರಾಯರದು ಕಮಲಾಬಾಯಿ ಪೇರು. 2G ಕಲ್ಯಾಣ್ ಕುಮಾರು ಮತ್ತು ರೇವತಿ ಕಲ್ಯಾಣ್ ಕುಮಾರ್ ಜೋಡಿ, ಲೋಕೇಶ್ ಮತ್ತು ಗಿರ್ಜಾ ಲೋಕೇಶ್ ಅವ್ರ ಜೋಡಿ. ಇನ್ನು 3G ಅಂದರೆ ಥರ್ಡ್ ಜನ್ರೇಷನ್ಗೆ ಹೋಗೋಣ. ವಿಷ್ಣುವರ್ಧನ್ ಭಾರತಿ ಅಮ್ಮನ್ ಜೋಡಿ, ಅಂಬರೀಷ್ ಮತ್ತು ಸುಮಲತಾ ಅವ್ರ ಜೋಡಿ. 4G ಫೈನಲ್ ಆಗಿ ನಾವು ನೋಡೋದು ಯಾವಾಗಲೂ ಕೂಡ ಯಶ್ ರಾಧಿಕಾ ಪಂಡಿತ್ ಜೋಡಿ. ಈ ಎಲ್ಲ ಪೇರ್ಗಳನ್ನು ನೋಡ್ತಾ ಇದ್ದರೆ ಒಂದು ಕಾಮನ್ ಫ್ಯಾಕ್ಟರ್ ಏನು ಗೊತ್ತಾ, ಎಲ್ಲರೂ ಕೂಡ ಇಂಡಸ್ಟ್ರೀಲಿ ಅಪರಿಚಿತರಾಗಿ ಪರಿಚಿತರಾದವರು, ಆಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಂಡವರು, ಆಮೇಲೆ ಲವ್ ಹುಟ್ಟಿತು, ಮದುವೆ ಆದರು, ಹ್ಯಾಪಿ ಜೀವನ ಲೀಡ್ ಮಾಡ್ತಾ ಇದ್ದಾರೆ. ನೋ ಡೌಟ್ ಯಶ್ ಮತ್ತು ರಾಧಿಕಾ ಹ್ಯಾಪಿ ಜೀವನವನ್ನೇ ಲೀಡ್ ಮಾಡ್ತಿದ್ದಾರೆ. ಪ್ರತಿ ಬಾರಿ ಸ್ಪೆಷಲ್ ಅಕೇಶನ್ ಮದುವೆ ಆದವ್ರಿಗೆ ಏನು ಹೇಳಿ, ಒಂದು ಗಂಡಂದೋ ಹೆಂಡ್ತಿದೋ ಹುಟ್ಟುಹಬ್ಬ ಬಂದಾಗ, ಇಲ್ಲ ಅವರಿಬ್ಬರ ಮದುವೆ ವಾರ್ಷಿಕೋತ್ಸವ ಬಂದಾಗ. ಪ್ರತಿ ವರ್ಷ ಜನವರಿ 1 ಎಷ್ಟು ಇಂಪಾರ್ಟೆಂಟೋ, ಪ್ರತಿ ವರ್ಷ ಜನವರಿ 8 ಕೂಡ ಅಷ್ಟೇ ಇಂಪಾರ್ಟೆಂಟು ಅವ್ರ ಫ್ಯಾಮಿಲಿಗೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಜನವರಿ 8 ಅಂದರೆ ಎಲ್ಲರೂ ಕೂಡ ಹ್ಯಾಪಿ ಬರ್ಡೇ ವಿಶ್ ಮಾಡ್ತಾರೆ ಅವ್ರಿಗೆ. ವರ್ಷದಿಂದ ವರ್ಷಕ್ಕೆ ಏನು ಬದಲಾವಣೆ ಆಗ್ತಿದೆಯಲ್ಲೋ ಗೊತ್ತಿಲ್ಲ, ಆದರೆ ಅವರ 4 ಜವಾಬ್ದಾರಿಗಳು ಅಲ್ಲೂ ಕೂಡ 4 ಇದೆ. ಅದು ಯಾವಾಗಲೂ ಕೂಡ ಇಂಪ್ರೂವ್ ಆಗ್ತಾನೆ ಇರುತ್ತೆ. ಒಂದು ಸಿನಿಮಾ, ಇನ್ನೊಂದು ಸಾಮಾಜಿಕ ಕಳಕಳಿ, 3ನೇದು ಅವರ ಕುಟುಂಬ, 4ನೇದು ಅವರ ಅಭಿಮಾನಿಗಳು. ಎಲ್ಲವೂ ಕೂಡ ಯಶಸ್ಸಿನ ಮಾರ್ಗದಲ್ಲೇ ಮುಂದುವರಿತಾ ಇದೆ. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಶುರು ಮಾಡ್ತಿದ್ದೀನಿ. ಯಶೋ ಮಾರ್ಗಿ ಬರ್ಡೇ ಸ್ಪೆಷಲ್. ಯಶೋ ಮಾರ್ಗಿ ಯಾಕೆ ಹೇಳಿದೆ ಅಂದರೆ, ಯಶಸ್ಸಿನ ಮಾರ್ಗದಲ್ಲಿ ಹೋಗುತ್ತಿರುವಂಥ ವ್ಯಕ್ತಿತ್ವ ಅವರದು ಅಂತ. ಹಾಗಾಗಿನೇ ಯಶೋ ಮಾರ್ಗಿ ಆಗಿದ್ದಾರೆ. ನೋ ಡೌಟ್ ಇಡೀ ಸಿನಿಮಾ ಇಂಡಸ್ಟ್ರಿಲಿ ಅವರು KGF, ನನ್ ಅದರ್ ದೆನ್ ನಮ್ಮ ಜೊತೆ ಇದ್ದಾರೆ ಯಶ್ ಬರ್ಡೇ ಬಾಯ್. ಯಶ್, ನಮಸ್ತೆ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೀವು ಕನ್ನಡ ಫಿಲಮ್ ಇಂಡಸ್ಟ್ರಿಯ KGF, KGF ಏನು ನಿಮ್ಮ ಪ್ರಕಾರ KGF ಅಂತ? ಕಿಂಗ್ ಆಫ್ ಗುಡ್ ಫಿಲಮ್ಸ್. ಥ್ಯಾಂಕ್ ಯು. ನಿಮ್ಮ ಎಲ್ಲ ಸಿನಿಮಾಗಳು ಆ ಯಶಸ್ಸಿಗೆ ಇವತ್ತು ಕುಳಿತಿರುವಂಥ ಯಶ್. ಹಾಗಾಗಿನೇ ಇವಾಗ ಕಿಂಗ್ ಆಫ್ ಗುಡ್ ಫಿಲಮ್ಸ್ ನಿಮ್ಮದು. ಥ್ಯಾಂಕ್ ಯು, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೋದ ವರ್ಷದಿಂದ ಈ ವರ್ಷ ಇರೋದು 2. ಒಂದು ಅಭಿಮಾನಿಗಳ ಸಂಖ್ಯೆ, ಗಡ್ಡ. ತುಂಬ ಸ್ಮಾರ್ಟ್ ಆಗಿದ್ದೀರಿ ಅಫ್ಕೋರ್ಸ್ ನೀವು. ಇನ್ನೊಂದು ಗಡ್ಡ ಬೆಳೀತು. ಇನ್ನೇನೆಲ್ಲ ಬೆಳವಣಿಗೆ ಆಗಿದೆ? ಬೆಳವಣಿಗೆ ಆಗ್ತಾ ಇರುತ್ತೆ, ಪ್ರತಿನಿತ್ಯ ಆಗುತ್ತೆ ಅದು ಬೆಳವಣಿಗೆ. ಮೆಂಟಲಿ ಆಗ್ತಾ ಇರುತ್ತೆ, ಓಕೆ, ಮಾರಲಿ ಆಗ್ತಾ ಇರುತ್ತೆ, ಫಿಸಿಕಲಿನೂ ಆಗ್ತಾ ಇರುತ್ತೆ. ಆವಾಗ ಹತೋಟಿ ತಂದ್ಕೋಬೇಕು. ಸೊ ದಿನನಿತ್ಯ ಬೆಳವಣಿಗೆ ಇದ್ದೇ ಇರುತ್ತೆ. ಐ ಥಿಂಕ್ ಒಂದು ಡಿಫ್ರೆಂಟ್ ರೋಲ್ ಈ ವರ್ಷ. ಮದುವೆ ಆದ ನಂತರದ ಜೀವನ, ಹೊಸ ವರ್ಷ. ಹೌದು. ಆ್ಯಂಡ್ ಇಡೀ ವರ್ಷ ಸ್ವಲ್ಪ ಹಬ್ಬದ ಆಚರಣೆಗಳು, ಹೊಸ ಮದುವೆ ಗಂಡು ಹೆಣ್ಣಿಗೆ ಸಿಗೋ ಟೆನ್ಷನ್ನು, ಸೊ ಇದೆಲ್ಲ ನ್ಯಾಚುರಲ್ ಆಗಿತ್ತು. ಎಲ್ಲರ ಮನೆಗೂ ಊಟಕ್ಕೆ ಕರೆಯೋದು, ಎಲ್ಲರ ಮನೆಗೂ ವಿಸಿಟ್ ಮಾಡೋದು, ಒಂದಷ್ಟು ಖುಷಿ ಸಂಭ್ರಮ. ಹಂಗೆ ನೋಡೋಕ್ಕೋದ್ರೆ ಮದುವೆಯಾದ ಹೊಸದರಲ್ಲೂ ಕೂಡ ಹೊಸ ವರ್ಷ ಬಂತು ಮತ್ತು ಮೊದಲೇ ಹುಟ್ಟಿದ ಹಬ್ಬ ಬಂದಿತ್ತು. ಆವಾಗ ಒಂದು ರೀತಿ ಇಬ್ಬರದು ಮೊಗ್ಗಿನ ಮನಸ್ಸು. 1 ವರ್ಷ ಆದಮೇಲೆ ನನ್ನ ಪ್ರಕಾರ ಈಗ ಮಾಗಿದ ಮನಸ್ಸು ಅಲ್ವಾ? ಒಂದಷ್ಟು ಪಕ್ವತೆ ಇದೆ. ಹೌ ಫೀಲಿಂಗ್? ಈ ಲೈಫ್ ಹೆಂಗಿದೆ ಅಂತ ಅನ್ಸುತ್ತೆ ನಿಮಗೆ? ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಅದೆಲ್ಲ ಫೇಸ್ ಅಂತಾರಲ್ಲ, ಪ್ರತಿಯೊಂದು ಫೇಸ್ನು ಎಂಜಾಯ್ ಮಾಡಬೇಕು, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇರ್ತೀವಿ, ಕಲಿತಾ ಹೋಗ್ತಾ ಇರ್ತೀವಿ. ಸೊ ಇದೊಂದು ಫೇಸ್ ನಮಗೆ ಲೈಫಲ್ಲಿ. ಸೊ ಇಷ್ಟು ವರ್ಷ ಮೊದಲು ಸ್ನೇಹ, ಆಮೇಲೆ ಪ್ರೀತಿ, ಆಮೇಲೆ ಮದುವೆ. ಸೊ ಇಟ್ ಗೋಸ್ ಆನ್. ಲೈಫ್ ಈಸ್ ಆಲ್ ಅಬೌಟ್ ದಟ್ ಅಲ್ಲ. ನೀವು ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ, ಅದರಿಂದ ಏನು ಕಲಿತೀರಾ, ಅದನ್ನು ಎಷ್ಟು ಚೆನ್ನಾಗಿ ಮುಂದೆ ತಗೊಂಡು ಹೋಗ್ತೀರಾ ಅನ್ನೋದೇ ಜೀವನ. ಹುಟ್ಟಿದಬ್ಬ ಖುಷಿನೋ ಬೇಜಾರ? ಖುಷಿನೂ ಇಲ್ಲ, ಬೇಜಾರು ಇಲ್ಲ. ಹುಟ್ಟಿದಬ್ಬ ಅಂದರೆ ಈಗ ಜನರಲ್ಲಿ ಏನಾಗುತ್ತೆ, ಹುಟ್ಟಿದಬ್ಬ ಅಂತ ನಾನು ಯಾವಾಗಲೂ ಮುಂಚೆಯಿಂದನೂ ಹೇಳಿದ್ದೀನಿ, ನಾವು ಹುಟ್ಟಿದ್ದೀವಿ ಅಂತ ನಾವು ಸೆಲೆಬ್ರೇಟ್ ಮಾಡೋವಂಥದ್ದು ಏನಿರಲ್ಲ. ನಮ್ಮ ಹುಟ್ಟಿದಬ್ಬ ಬೇರೆಯವ್ರು ಸೆಲೆಬ್ರೇಟ್ ಮಾಡಬೇಕು, ಆ ಥರದ 4 ಕೆಲಸ ಮಾಡಬೇಕು. ಅದು ನಿಜವಾದ ಹುಟ್ಟಿದ ದಿನಕ್ಕೆ ಒಂದು ಅರ್ಥ ಅಂತ ನಾನು ನಂಬಿದ್ದವನು. ಮೊದಲೆಲ್ಲ ನನಗೆ ಎಕ್ಸೈಟ್ಮೆಂಟ್ ಇರಲಿಲ್ಲ. ಒಂದು ಚಿಕ್ಕ ವಯಸ್ಸಲ್ಲೆಲ್ಲೋ ಕೇಕ್ ಕಟ್ ಮಾಡಿರ್ಬೇಕು, ಅದಾದಮೇಲೆ ನಾನು ಮಾಡಿಲ್ಲ. ಬೇಕು ಅಂತ ಮಾಡ್ತಾ ಇರಲಿಲ್ಲ. ಓಕೆ, ನಿಮಗೆ ಇಷ್ಟ ಇಲ್ಲದೆ? ಇಷ್ಟ ಇಲ್ಲ ಅಂದರೆ ಏನಾದರೂ ಮಾಡೋಣ, ಹುಟ್ಟಿದ್ದೀವಿ ಅಂತ ನಾವೇನು ಖುಷಿ ಪಡೋದು, ನನ್ನ ಬರ್ತ್ಡೇ ನಾನು ಹುಟ್ಬಿಟ್ಟಿದ್ದೆ ಇವತ್ತು ಅಂತ. ಸೊ ಲಕ್ಕಿಲಿ ಈ ಫೀಲ್ಡಿಗೆ ಬಂದಿದ್ದರಿಂದ ಅಭಿಮಾನಿಗಳೇ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಅವರು ಪ್ರೀತಿ ತೋರಿಸ್ತಾರೆ. ಅದು ಖುಷಿ ಆಗುತ್ತೆ. ಸೊ ಈ ಜವಾಬ್ದಾರಿ, ಈ ಸಾಮಾಜಿಕ ಕಳಕಳಿ ಎಲ್ಲ ಈ ಮೊನ್ನೆ ಹುಟ್ಕೊಂಡಿದ್ದಲ್ಲ ಯಶ್ಗೆ? ಅಲ್ಲ, ಅದು
ಏನೋ ಕಾರಣಕ್ಕೆ ಹುಟ್ಟೋದಾದ್ರೆ ನೆನ್ನೆ ಮೊನ್ನೆ ಹುಟ್ಟುತ್ತೆ, ಅದು ಒಳಗೆ ಇರಬೇಕು, ನಿಮ್ಮ ನೇಚರಲ್ಲಿ ಇರಬೇಕು, ಒಂದು ಮಾಡಬೇಕು ಅನ್ನೋದು ಅಥವಾ ಇರಬೇಕು. ಅದು ನನ್ನ ಪ್ರಕಾರ ಗೊತ್ತಿಲ್ಲ, ಬರ್ಬೋದು, ಹಾಗಂತ ನಾವು ಜವಾಬ್ದಾರಿಯಿಂದ ಇರಲಿಲ್ಲ. ಬಟ್ ಆಸೆಗಳಂತೂ ಇತ್ತು, ಕನಸುಗಳಂತೂ ಇತ್ತು. ಆಗುತ್ತೆ ಅದು ಒಂದು ಟೈಮಲ್ಲಿ. ನಿಮಗೆ ಆ ಶಕ್ತಿ ನಿಮಗೆ ಬಂದಿದೆ, ಮಾಡ್ಬೋದು ಅನ್ನಿಸ್ದಾಗ ಮಾಡಿಬಿಡ್ಬೇಕು. ಮುಂದೆ ಶಕ್ತಿ ಇರುತ್ತೋ ಅಥವಾ ಹಿಂದೆ ಇರಲಿಲ್ವೋ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಇದ್ದಾಗ ಮಾಡಬೇಕು ಅಂತ ಅನ್ನಿಸ್ದಾಗ ಒಳ್ಳೇದು ಮಾಡ್ಬೇಕಾದ್ರೆ ಮಾಡಿಬಿಡ್ಬೇಕು. ಯಾರಿಗೆ ಏನೇ ಹೊಸ ಆಯಾಮಕ್ಕೆ ಹೋಗ್ಬೇಕಾರೆ, ಆಲೋಚನೆ ಬರ್ಬೇಕಾದ್ರೆ ಒಂದು ಟ್ರಿಗರ್ ಫ್ಯಾಕ್ಟ್ರ್, ಯಾರೊಬ್ಬ ಜರ್ನಲಿಸ್ಟ್ಗಾಗಿರ್ಬೋದು ಅಥವಾ ಯಾರೋ ಒಂದು ಸಣ್ಣ ಕೆಲಸದಿಂದ ದೊಡ್ಡ ಕೆಲಸಕ್ಕೆ ತಂದ್ಕೊಂಡು ಟ್ರಿಗರ್ ಫ್ಯಾಕ್ಟರ್ ಇರುತ್ತೆ, ಅಥವಾ ಯಾರೋ ಇನ್ಸ್ಪೈರ್ ಮಾಡ್ತಿರ್ತಾರೆ. ಆ ಇನ್ಸ್ಪಿರೇಷನ್ನು, ಆ ಟ್ರಿಗರ್ ಫ್ಯಾಕ್ಟರ್ ಎಲ್ಲಿಂದ ಮತ್ತು ಯಾರದ್ದು? ಯಾವ ವಿಷಯಕ್ಕೆ? ನಿಮ್ಮ ಸಾಮಾಜಿಕ ಕಳಕಳಿಯ ಆಲೋಚನೆ ಅಲ್ಲ, ಅದಕ್ಕೆ ವೆರಿ ಸಿಂಪಲ್. ನಿಮ್ಮ ಟಿ ವಿಗಳಲ್ಲೆಲ್ಲ ಬಂದ ಫುಟೇಜ್ಗಳು, ಹೆಣ್ಮಕ್ಳು ಕೆಲವರು ಬಾವಿ ನೀರಿಗೋಸ್ಕರ ಕೆಳಗಿಳಿದು ನೀರು ತೆಗಿತಾ ಇದ್ದಿದ್ದು, ಎಷ್ಟೋ ಕಿಲೋಮೀಟ್ರ್ ಸ್ಕೂಲ್ಗೆ ಹೋಗದೆ ಮಕ್ಕಳು ನೀರು ತೊಗೊಂಬರ್ತಾ ಇದ್ದಾರೆ ಅಂತ ನೋಡಿದ್ದು, ಅದು ನನಗೆ ಟ್ರಿಗರ್ ಆಗಿದ್ದು. ಅಂದರೆ ಬೇರೆ ಏನಾದರೂ ಓಕೆ, ಕುಡಿಯೋ ನೀರು ಸಿಗ್ತಾ ಇಲ್ಲ ಅಂದಾಗ ಕಷ್ಟ ಆಗುತ್ತೆ ಅಂತ. ಸೊ ಆ ಕೆಲಸ ಟ್ರಿಗರ್ ಮಾಡ್ತು ನನ್ನ. ಏನಾದರೂ ಮಾಡಬೇಕು ಅಂತ, ಏನು ಮಾಡ್ತಿದ್ದಾರೆ, ಯಾರೇನಾದರೂ ಮಾಡಲಿ ಅನ್ನೋದೇ ಬಂತು. ಬಟ್ ನಾನೇನು ಮಾಡ್ತೀನಿ ಅಂತ ಪ್ರಶ್ನೆ ಹಾಕ್ಕೊಂಡಾಗ ಅದು ಹುಟ್ಟಿದ್ದಷ್ಟೇ. ಸೊ ಆ ಥರದ ಆಯಾಮಕ್ಕೆ ಈ ನೀರು ಕೊಡಿಸುವಂತಹ ಒಂದು, ನನ್ನ ಪ್ರಕಾರ ನಾವೆಲ್ಲ ಓದಿದ್ದು, ನಾವೆಲ್ಲ ಓದಿದ್ದು ಭಗೀರಥ ಅಂತ ಒಬ್ಬ ಹೆಸರನ್ನ ಯಾವಾಗಲೂ ನೆನಪಿಸ್ಕೋತೀವಿ ನಾವು. ನೀವೊಂಥರ ಆಧುನಿಕ ಭಗೀರಥದ ಆಯಾಮಕ್ಕೆ ಹೋಗ್ತಾ ಇದ್ದೀರಿ ಅಂತ ಅನ್ಸಲ್ವಾ? ಇಲ್ಲ, ನಾವೆಲ್ಲ ತುಂಬ ಓವರಾಗಿ ಅದನ್ನು ಬಿಲ್ಡಪ್ ಮಾಡ್ತಾ ಇದ್ದೀವಿ. ನಾನು ಮಾಡಿರೋದು ಒಂದು ಕೆರೆ, ಒಂದು 200 ಹಳ್ಳಿಗೆ ನೀರು ಕೊಟ್ಟಿದ್ದೀನಿ. ಅದು 1 ವರ್ಷ. ಕೇಳಿ 100 ಕೆರೆ ಮಾಡಿರೋರು ಇದ್ದಾರೆ. ಈ ಕೆಲಸ 100 ಕೆರೆ ಮಾಡಿರೋದು, ಅವ್ರಿಗೆ ಸಿಗಬೇಕಾದ ಗೌರವ, ಅಟೆನ್ಷನ್ ಸಿಕ್ಕಿಲ್ಲ. ಜಸ್ಟ್ ಬಿಕಾಸ್ ನಾನೊಬ್ಬ ಸೆಲೆಬ್ರಿಟಿ, ನಾನೊಬ್ಬ ಆ್ಯಕ್ಟರ್ ಅಂತ ಇದು ಸಿಕ್ಕಿದೆ. ಬಟ್ ಯಟ್ ನನಗದು ಸಿಕ್ಕಲಿ, ಯಾಕೆ ಸಿಗಬೇಕು ಅಂದರೆ ಈ ವಿಷಯ ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಬೇಕು. ಡೆಫಿನೆಟ್ಲಿ ಅದೊಂದೇ ರೀಸನ್ಗೆ. ಬಟ್ ನಾನು ಮಾಡಿರೋದು ಏನೂ ಅಲ್ಲ. ಇವಾಗ ನೀವು ಆಧುನಿಕ ಭಗೀರಥ ಅಂತೆಲ್ಲ ಕರೆಯೋದು ನನಗಲ್ಲ. ಅಂಥವ್ರು ತುಂಬ ಜನ ಇದ್ದಾರೆ, ಒಪ್ಕೋತೀನಿ. ಆ ಇಂಡಿವಿಜುವಲ್ ಆಗಿ ಮಾಡಿದ್ದಾರೆ, ಸಂಸ್ಥೆಗಳು ಮಾಡಿದೆ. ಈಗ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು 100 ಕೆರೆ ಮಾಡಿದ್ದಾರೆ ಇದೇ ವರ್ಷದಲ್ಲಿ. ನನಗೆ ಇದು ಮಾಡಲು ಕೊಟ್ಟರು ಅವರು, ನೋಡಿ ಎಷ್ಟು ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಆ ಥರ ತುಂಬ ಜನ ಮಾಡಿದ್ದಾರೆ. ಆಮೇಲೆ ಇದು ಯಶೊಬ್ಬ ಮಾಡಿದ್ದಲ್ಲ, ರಾಧಾಕೃಷ್ಣ ಬಡ್ತಿಯವರು, ಶಿವಾನಂದ್ ಕಳಬೆ ಅವರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ತುಂಬ ಜನ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಹೆಸರು ಬೇಕು. ಯಾಕಂದರೆ ಫಸ್ಟ್ ನೀರು ಕೊಡೋಕ್ಕೆ ಹೋದಾಗ ಒಂದು ಶುರು ಆಗಿದ್ದೇನೆಂದರೆ, ನಾವು ಸುಮ್ಮನೆ ಕೊಡೋಣ, ಏನು ಅದೇನು ಇದು ಬೇಡ ಅಂತ ಹೋಗಿದ್ದು. ಅಲ್ಲಿ ಲೋಕಲಲ್ಲೇ ತುಂಬ ಪ್ರಾಬ್ಲಮ್ಗಳಾಗ್ತಾಯಿತ್ತು. ಯಾವುದೋ ನೀರು, ಏನು ಯಾರ ಗಾಡಿ, ಅದು ಇದು ಅಂತ. ಯಾವಾಗ ನಂದು ಅಂತ ಗೊತ್ತಾಯಿತು, ಯಾರೂ ತೊಂದರೆ ಕೊಡಲಿಲ್ಲ. ಪ್ಲಸ್ ಜನ ಸೇರ್ಕೊಂಡ್ರು. ಯಶೋರ್ದ ಓಕೆ ನಾವು ಬರ್ತೀವಿ, ನಮ್ಮ ಗಾಡಿ ಕೊಡ್ರಿ. ಫಸ್ಟ್ ರೇಟ್ ಹೇಳ್ತಿದ್ದೆ ಬೇರೆ, ಆಮೇಲೆ ಪರವಾಗಿಲ್ಲ ಇಷ್ಟು ಕೊಡಿ ಸಾಕು ನಮಗೆ ಮಾಡ್ತೀವಿ. ಅವರು ಎಲ್ಲೋ ಕೂತ್ಕೊಂಡು ಇಲ್ಲಿ ಮಾಡಬೇಕು ಅಂತಿದ್ದಾರೆ, ನಾವ್ಯಾಕೆ ಇದು ಕೇಳೋಣ ಅಂತ ಅಲ್ಲಿ ಜನಗಳೇ ಮಾಡೋಕ್ಕೆ ಶುರು ಆಗೋದು. ಆವಾಗ ನನಗೆ ಅನ್ನಿಸ್ತು, ಇಲ್ಲ ಇದಕ್ಕೊಂದು ಕರೆಕ್ಟ್ ಸಿಸ್ಟಮ್ಯಾಟಿಕ್ ವೇಲೆ ಹೋಗಬೇಕು ಅಂತ. ಆವಾಗ ಯಶೋಮಾರ್ಗ ಅನ್ನೋ ಒಂದು ಸಂಸ್ಥೆ ಸ್ಥಾಪಿಸಿ ಅದರಿಂದ ಮಾಡಿದ್ದು. ಸೊ ಆ ಹೆಸರಿಗೆ ಸಿಗ್ತಾ ಇದೆ. ಬಟ್ ಅದನ್ನು ಮೀರಿ ಮಾಡೋ ಕೆಲಸ ತುಂಬ ಇದೆ ನನಗೆ. ಇವಾಗ ಏನು ನೀವು ಕೊಡ್ತಾ ಇದ್ದೀರಲ್ಲ, ಅಂಥದ್ದೇನೋ ಅಚೀವ್ ಮಾಡಿದಾಗ ಎಸ್ ಐ ವಿಲ್ ಸೇ ಓಕೆ ಇರಲಿ ಬಿಡೋ ಅಂತ. ಬಟ್ ಇವತ್ತು ಐ ಡೋಂಟ್ ಥಿಂಕ್ ಐ ಶುಡ್ ಎಕ್ಸೆಪ್ಟ್ ಇಟ್, ಬಿಕಾಸ್ ಐ ಆಮ್ ನಾಟ್ ಟ್ರೈಂಗ್ ಟು ಬಿ ಮಾಡೆಸ್ಟ್. ದಟ್ಸ್ ದ ಫ್ಯಾಕ್ಟ್. ಅಗ್ರೀಡ್. ನಾನು ಕೂಡ ಸಹಜ ಸ್ಥಿತಿಯಲ್ಲೇ ಮಾತಾಡ್ತೀನಿ. ಯಾಕೆ ಅದು ಸ್ಪೆಷಲಾಗಿ ಕಾಣುತ್ತೆ ನಮ್ಮಗಳಿಗೆ ಅಥವಾ ಎಲ್ಲರಿಗೂ ಅಂತಂದರೆ, ಮನೇಲಿ ಎಲ್ಲ ಸೌಕರ್ಯಗಳು ಇದೆ, ಹಣಕಾಸಾಗಲಿ ಅಥವಾ ಮನೇಲಿರೋ ಮಡದಿ ಆಗಲಿ ಅಥವಾ ಊಟ ತಿಂಡಿಗಾಗಲಿ ಆರಾಮ್ ಜೀವನ, ಆ ಥರ ಇರೋರು ಹೇಗೋ ಇದ್ದಾರೆ. ಬಟ್ ಆ ಆಲೋಚನೆಯನ್ನು ಹೊರತುಪಡಿಸಿ ಇನ್ಯಾರನ್ನು ಬಗ್ಗೆ ನೋಡಿ ಇನ್ಯಾರಿಗೂ ತೊಂದರೆ ಆಗ್ತಿದೆ, ನಾನು ಯಾಕೆ ಅದನ್ನು ಅಟೆಂಡ್ ಮಾಡಬಾರ್ದು, ಅಡ್ರೆಸ್ ಮಾಡಬಾರ್ದು ಅಂತ ಆಲೋಚನೆ ಕ್ರಿಯೇಟ್ ಆಗುತ್ತಲ್ಲ, ದಟ್ಸ್ ವೇರ್ ನೀವು ತುಂಬ ಸ್ಪೆಷಲಾಗಿ ಕಾಣಿಸ್ತೀರಾ ನಮಗೆ. ಎಲ್ಲರಿಗೂ ಇರುತ್ತೆ ಸರ್, ಎಲ್ಲರೂ ಮಾಡ್ತಾರೆ. ಬಟ್ ಪ್ರಾಬ್ಲಿ ಇಂಥ ವಿಷಯಕ್ಕೆ ಕಾಲಿಡೋಕ್ಕೆ ಹೆದರ್ಕೋತಾರೆ. ಬಿಕಾಸ್ ನೆಗೆಟಿವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾದರೂ ಸ್ವಲ್ಪ ಮಿಸ್ ಹೊಡೆದ್ರೆ ತುಂಬ ನೆಗೆಟಿವ್ ಆಗುತ್ತೆ. ಬಟ್ ನನಗೆ ಅದ್ರ ಬಗ್ಗೆ ಯೋಚಿಸೋರಲ್ಲ. ಬಟ್ ನಿಮ್ಗೆ ಆಗಿತ್ತು, ಅದನ್ನು ಎದುರಿಸಿದ್ರಿ? ಅದು ಮಾಡಲೇಬೇಕಲ್ಲ ಲೈಫಲ್ಲಿ. ನಿಮ್ಮ ಕನ್ವಿಕ್ಷನ್ ಅಂತಿದ್ದ, ಅದು ಕನ್ವಿಕ್ಷನ್. ಆಮೇಲೆ ಎಂಡ್ ಆಗೋವರೆಗೂ ಹೆಂಗೆ ನಂಬ್ತಾರೆ ಹೇಳಿ. ಈಗ ತಪ್ಪೇನಿದೆ, ಏನು ಪ್ರಾಬ್ಲಮ್ ಆದರೂ ಅವ್ರು ಪ್ರಶ್ನೆ ಮಾಡಿದ್ದು ನನಗೆ, ಯಾರೋ ಮಾತಾಡ್ತಾ ಇದ್ದಾನೆ, ಸುಮ್ಮನೆ ಏನೋ ಗಿಮಿಕ್ಕು, ಏನೋ ಪಬ್ಲಿಸಿಟಿ, ತಪ್ಪೇನು ಅಂತ ಮಾಡಿದವರು ತುಂಬ ಜನ ಇದ್ದಾರಲ್ಲ. ಅಗ್ರೀಡ್. ಬಟ್ ನಾನೇನು ಅಂತ ಪ್ರೂವ್ ಮಾಡಬೇಕಾಗಿರೋದು ನನ್ನೊಳಗೆ ಗೊತ್ತಿರುತ್ತಲ್ಲ, ನಾನು ಮಾಡ್ತೀನಿ ಅನ್ನೋದು. ಸೊ ಅದಕ್ಕೆ ಐ ವಾಸ್ ಸ್ಟ್ರಾಂಗ್. ತುಂಬ ಜನಕ್ಕೆ ಅದು ಆಗಲ್ವೇನೋ ಪಾಪ, ಅಷ್ಟೇ. ಬಿಟ್ಟರೆ ಯಾರಿಗೂ ಈ ವಿಷಯಗಳಿಗೆ ಹೆಲ್ಪ್ ಮಾಡಬಾರ್ದು ಅನ್ನೋದಿರಲ್ಲ, ಮಾಡಬೇಕು ಅಂತ ಇರುತ್ತೆ. ಆ ಧೈರ್ಯ ಮತ್ತು ಅದಕ್ಕೆ ರೆಡಿ ಇರಬೇಕು. ನಾನು ವೆರಿ ಸಿಂಪಲ್, ನನಗೆ ಯಾಕೆ ಧೈರ್ಯ ಬರುತ್ತೆ ಅಂತೆಲ್ಲ ಕೇಳ್ತಾರೆ. ತುಂಬ ಜನ ಹೇಳ್ತಾರೆ ನನಗೆ, ಏನಕ್ಕೆ ಬೇಕು, ಎಲ್ಲ ಚೆನ್ನಾಗಿದೆ, ಆರಾಮಾಗಿ ಇದ್ಬಿಡಪ್ಪ, ಸುಮ್ಮನೆ ಯಾಕೆ ಇದ್ರಾಕತ್ತೀಯ, ಎಲ್ಲರೂ ನಿಷ್ಠೂರ ಮಾಡ್ಕೊತೀಯ ಅಂತ ಅಂದರು ಆ ಟೈಮಲ್ಲಿ. ಬಟ್ ನನಗಿದ್ದಿದ್ದು ಒಂದೇ ಒಂದು, ನಾವು ಬಂದಿರೋದಿದೆಯಲ್ಲ ತುಂಬ ಕಷ್ಟದಿಂದ ಬಂದಿದ್ದೀವಿ. ಕಳ್ಕೊಂಡ್ರೆ ನಾವೇನು ಅದನ್ನು ನೋಡಿಲ್ದಿರೋ ಜೀವನ ಅಲ್ಲ.
ಸಿಲ್ವರ್ ಸ್ಪೂನಲ್ಲಿ ಬಂದ್ಬಿಟ್ಟು ಏನಪ್ಪ ಇದೆಲ್ಲ ಹೋಗ್ಬಿಟ್ರೆ ಏನೋ ಥರದ್ದಲ್ಲ. ನಮ್ಗೆ ಎಲ್ಲಿದ್ದರೂ ಚೆನ್ನಾಗಿ ಬದುಕ್ತೀವಿ, ಆರಾಮಾಗಿ ಬದುಕ್ತೀವಿ, ಬಟ್ ಕರೆಕ್ಟಾಗಿ ಬದುಕಬೇಕು, ಅಷ್ಟೇ ನನ್ನ ನಂಬಿಕೆ. ಇದ್ಮೇಲೆ ಸಮಾಜಕ್ಕೆ ಏನಾದ್ರು ಕೊಟ್ಟು ಹೋಗಬೇಕು ಅನ್ನೋ ಜವಾಬ್ದಾರಿ ಶುರುವಾಗಿದೆ. ಅದೆಲ್ಲ ಅಷ್ಟೊಂದು ಸೀನ್ ಇಲ್ಲ ಸರ್, ಸಿಂಪಲಾಗಿ ಹೇಳ್ತೀನಿ ಕೇಳಿ. ಅದೆಲ್ಲ ಏನೂ ಇಲ್ಲ. ನನಗೆ ಅನ್ನಿಸ್ತು ಮಾಡಬೇಕು ಅಂತ. ಅಲ್ಲಿ ಕಷ್ಟಪಡ್ತಿದ್ದಾರೆ, ಏನಾದರೂ ಮಾಡ್ಬೋದಾ, ಯಾರಾದರೂ ಮಾಡ್ತಾರಾ? ಇಲ್ಲ, ಮಾಡ್ತಾ ಇಲ್ಲ. ನಾನು ಯಾಕೆ ಮಾಡಬಾರ್ದು? ಅದು ಹೇಗೆ ಮಾಡಬೇಕು ಮಾಡಿದ್ವಿ ಅಷ್ಟೇ. ಅದು ಸರಿ ತಪ್ಪು ಯಾರೇನಂದ್ರೆ ಅದು ಯಾವುದು ನನಗೆ ಮ್ಯಾಟ್ರ್ ಆಗಲ್ಲ. ಅಥವಾ ಇವತ್ತು ಸೂಪರ್ ಗ್ರೇಟ್ ಅಂದರೂ ನನಗೆ ಸಮಾಧಾನ ಇಲ್ಲ. ಯಾಕಂದರೆ ನನಗೆ ನನ್ನ ಆಲೋಚನೆಯಲ್ಲಿ ಒಂದು ತುಂಬ ಚಿಕ್ಕದದು. ನನಗೆ ಆ ಥರ 100 ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಆ ಥರದ್ದು ಏನೇನೋ ಬರುತ್ತೆ ನಮಗೆ, ಮಾಡೋದಂಥ ಕಾಲಕ್ಕೆ ಅವಾಗೊಂದು ನಮ್ಗೆ ಅರ್ಹತೆ ಬಂದರೆ ಅವತ್ತು ನೀವು ಹೇಳಿದಷ್ಟು ತಗೋತೀರಿ. ಬಟ್ ಇವಾಗ ಅದಿಲ್ಲ. ನಿಜವಾಗ್ಲೂ ಅದೊಂದು ಸಣ್ಣ ಕೆಲಸ ನಾನು ಮಾಡ್ತೀನಿ. ನನ್ನೊಂದು ನೇರವಾದ ಪ್ರಶ್ನೆ, ಎಷ್ಟು ಲೈಫ್ ಗೋಲ್ ಏನು ಸರ್? ಲೈಫ್ ಯು ಶುಡ್ ಲಿವ್ ಇಟ್ ಟು ದ ಫುಲ್ಲೆಸ್ಟ್. ಅಂದರೆ ಒಬ್ಬ ಮನುಷ್ಯನ ಪೊಟೆನ್ಷಿಯಲ್ ಅಂತ ಏನಿರುತ್ತೆ ಅದು ಕಂಪ್ಲೀಟ್ ಎಕ್ಸ್ಪ್ಲೋರ್ ಆಗಬೇಕು. ಅದು ಲೈಫ್ನ ಅಲ್ಟಿಮೇಟ್ ಗೋಲು. ಸೊ ನೀವು ಏನೇನೆಲ್ಲ ಮಾಡಬೋ ಪಾಸಿಬಿಲಿಟೀಸ್ ಇತ್ತು ಅಷ್ಟು ಮಾಡಬೇಕು. ಅಟ್ಲೀಸ್ಟ್ ಮಾಡೋ ಪ್ರಯತ್ನ ಮಾಡಿರಬೇಕು. ಅದು ನನ್ನ ಜೀವನದ ಗುರಿ ಅಷ್ಟೇ. ಯಾವ ಕ್ಷೇತ್ರದಲ್ಲಿ? ಎಲ್ಲ ಕ್ಷೇತ್ರ. ಬೀಯಿಂಗ್ ಅ ಫ್ಯಾಮಿಲಿ ಮ್ಯಾನ್ ಆಲ್ಸೋ ಐ ವಾಂಟ್ ಟು ಬಿ ಅ ಬೆಸ್ಟ್ ಫ್ಯಾಮಿಲಿ ಪರ್ಸನ್. ಒಬ್ಬ ಮಗನಾಗೂ ನಾನು ಸೂಪರ್ ಆಗಿರಬೇಕು, ಒಬ್ಬ ಗಂಡನಾಗೂ ನಾನು ಸೂಪರ್ ಆಗಿರಬೇಕು, ಒಬ್ಬ ಸ್ನೇಹಿತನಾಗೂ ನಾನು ಸೂಪರ್ ಆಗಿರಬೇಕು, ಒಬ್ಬ ನಟನಾಗೂ ನಾನು ಸೂಪರ್ ಆಗಿರಬೇಕು, ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗೂ ಸೂಪರ್ ಆಗಿರಬೇಕು, ನನ್ನ ಲೈಫ್ಗೂ ನಾನು ಸೂಪರ್ ಆಗಿರಬೇಕು, ಮಜವಾಗೂ ಇರಬೇಕು, ಎಲ್ಲ ಮಿಕ್ಸ್ಚರ್ ಇರಬೇಕು. ಐ ಡೋಂಟ್ ವಾಂಟ್ ಟು ಬಿ ಎ ಬೋರಿಂಗ್ ಪರ್ಸನ್. ಎಲ್ಲ ತುಂಬ ಒಳ್ಳೆಯವನು ಗುರು, ನಾನು ಒಳ್ಳೆಯವನಲ್ಲ, ಯಾರೂ ಅಲ್ಲ. ಅದ್ರ ಮೇಲೆ ಆ ಒಳ್ಳೆಯವನನ್ನ ಇದೆಯಲ್ಲ ಅದಲ್ಲ. ಒಳ್ಳೆಯವನಾಗೋದಕ್ಕೆ ನಾನು ಈ ಕೆಲಸಗಳು ಮಾಡ್ತಾ ಇಲ್ಲ. ನನ್ನ ಖುಷಿಗೆ ನಾನು ಮಾಡ್ತೀನಿ. ಅದು ಒಳ್ಳೆ ಕೆಲಸ ಆಗಿರಬೇಕು. ಅದರಿಂದ ತಪ್ಪು ಆಗ್ಬೋದು, ಇದು ಆಗ್ಬೋದು, ನಾಳೆ ಅದು ಮಿಸ್ಟೇಕ್ ಆಗ್ಬೋದು, ಬಟ್ ಉದ್ದೇಶ ಕರೆಕ್ಟಾಗಿರಬೇಕು ಅಷ್ಟೇ. ಇಂಗ್ಲೀಷಲ್ಲಿ ಒಂದು ಮಾತು ಓದಿದ್ದಂಗೆ ಈಗ ನೆನಪಾಗ್ತಿದೆ, ಬಿ ಎ ಗುಡ್ ಪರ್ಸನ್ ಬಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಟು ಪ್ರೂವ್ ಇಟ್. ಎಸ್ ಅಲ್ವಾ? ಹಾಗೆ ಅನಿಸುತ್ತೆ. ಟೆಲ್ ಮಿ, ಒಂದು ಮೀಟರ್ ಇದು, ಔಟ್ ಆಫ್ 100 ಮೀಟರ್ ಇದು, ನೀವು ನಿಮ್ಮ ಪ್ರಕಾರ ನೀವೇ ತಿರುಗಿ ನೋಡಿಕೊಂಡ್ರೆ, ಸೆಲ್ಫ್ ಅನಾಲಿಸಿಸ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅಂತ? ಔಟ್ ಆಫ್ ಕುತೂಹಲ ಸುಮ್ಮನೆ ಕೇಳ್ತೀನಿ. ಏನೇನು ವಿಷಯಕ್ಕೆ? ಅದಕ್ಕೆ ಕೇಳ್ತೀನಿ, ನನಗೆ ಕೇಳ್ತೀನಿ. ಜಸ್ಟ್ ಸೇ, ಈ ಕ್ಷಣಕ್ಕೆ ಆಸ್ ಎ ಗಂಡನಾಗಿ ಔಟ್ ಆಫ್ 100, ಔಟ್ ಆಫ್ 100 ಸುಮ್ಮನೆ ಜಸ್ಟ್ ಅದು ನೀವು ಹೆಂಡ್ತಿನ ಕೇಳಬೇಕು. ನಾನು ಹೆಂಗೆ ಹೇಳಿ? ನೀವು ಸೆಲ್ಫ್ ಈಗ ರಾಧಿಕನ್ ಕೇಳಬೇಕು. ಸೆಲ್ಫ್ ಅಸೆಸ್ಮೆಂಟ್ ಆಮೇಲೆ ಈಗ ನಾನು ಹೆಂಗೆ ಹೇಳಿ? ನಾನೇ 100% ಅಂದ್ರೆ ಅವ್ರು ನೋಡ್ತಾ ಬೈತಾಳ. ಇಲ್ಲ ಆಹಾ, ಲೆಟ್ಸ್ ಬಿ ಹಾನೆಸ್ಟ್. ಸೆಲ್ಫ್ ಅಸೆಸ್ಮೆಂಟ್. ಸಿ, ಪ್ರೀತಿ ವಿಷಯ ಅಂತ ಬಂದ್ರೆ 100%. ಸೂಪರ್. ಓಕೆ, ಬಟ್ ದೇರ್ ಆರ್ ಸಮ್ ಟೈಮ್ಸ್ ವೇರ್ ನಾನು ಬಿಸಿ ಇರ್ತೀನಿ, ಸ್ವಲ್ಪ ಟೈಮ್ ಕೊಡು. ಸೊ ಒಂದು 70%. ಓಕೆ, ಆಸ್ ಎ ಮಗನಾಗಿ ಅಮ್ಮನಿಗೆ, ಅದು ಅಪ್ಪ ಅಮ್ಮನಿಗೆ. ನಮ್ಮ ಅಮ್ಮನಿಗೆ ನಾನು ಒಳ್ಳೆ ಮಗ ಅಂತೂ ಆಗಲ್ಲ, ಆಗೂ ಇಲ್ಲ. ಸೊ ಒಂದು ಅವ್ರ ಪ್ರಕಾರ ಕೇಳಿದ್ರೆ ಒಂದು 20% ಕೊಡ್ಬೋದು. ನನ್ನ ಪ್ರಕಾರ ಒಂದು 50 ಕೊಡ್ಬೋದೇನೋ. ಓಕೆ, ತಂಗಿಗೆ ಅಣ್ಣನಾಗಿ 100%. 100%. ಎರಡು ಕಡೆಯಿಂದನು. ಅದೇನದು, ಅದೊಂದು ಮಾತ್ರ ಫುಲ್ ಮಾರ್ಕ್ಸ್ ಇದೆ. ಅದು ಹಂಗೆ. ಅದು ನನ್ನ ತಂಗಿಗೆ ಹೆಂಗೆ ಅಂದರೆ, ನಾನು ಫಸ್ಟ್ ಯಾರು ಏನು ಹೇಳಿದ್ರು ಅದು ಲೆಕ್ಕ ಬರಲ್ಲ, ನಾನೇ ಹೇಳಬೇಕು. ನಾನು ನನ್ನ ತಂಗಿ ಅಂದರೆ ಏನು ಬೇಕಾದ್ರೂ ಮಾಡ್ತೀನಿ, ಆ ಥರ. ಲಾಸ್ಟ್ ಇಯರ್ ಹೇಗಿತ್ತು ಸರ್? ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಹೇಳಿದ್ನಲ್ಲ, ಎಲ್ಲ ಹೊಸ ಥರ ಇದು. ಆ್ಯಂಡ್ KGF ಶೂಟಿಂಗ್ ಆಗ್ತಾಯಿತ್ತು. ಹಾಂ, ಅದು ತುಂಬ ಎಲ್ಲರೂ ಕಾಯ್ತಿರೋದು. ಇಟ್ ವಾಸ್ ಗುಡ್, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ತುಂಬ ಕಾಯಿಸ್ತಿದ್ದೀರಿ ಅಂತ ಅನಿಸ್ತಿಲ್ಲ? ಇಲ್ಲ ಸರ್, ಅದೇ ಹೇಳ್ತಾರಲ್ಲ, ಅದು ಎಷ್ಟು ದೊಡ್ಡ ಸ್ಕೇಲಲ್ಲಿ ನೀವು ಮಾಡೋಕ್ಕೆ ಕೊಡ್ತೀರ ಅಂದಾಗ ಅಷ್ಟು ದೊಡ್ಡ ಪ್ರಯತ್ನಗಳು ನಡೀಬೇಕು, ಅಷ್ಟು ಟೈಮ್ ಹಿಡಿದೇ ಹಿಡಿಯುತ್ತೆ. ಈಗ ಸಿಂಪಲ್ಲಾಗಿ ಏನೋ ಒಂದು ಮಾಡ್ತಾ ಇದ್ದಿದ್ರೆ ಟೆನ್ಷನ್ ಇರ್ತಿರ್ಲಿಲ್ಲ. ಅದ್ರದ್ದೇ ಆದ ಟೈಮ್ ತಗೋತಾ ಇದೆ ಆ ಪ್ರಾಜೆಕ್ಟ್. ಎಲ್ಲೂ ಟೈಮ್ ವೇಸ್ಟ್ ಆಗ್ತಾ ಇಲ್ಲ, ಅಥವಾ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆಯಪ್ಪ ಅನ್ನೋ ಥರದ್ದು ಏನೂ ಇಲ್ಲ. ಅದು ಒಂದು 10 ದಿನ ಶೂಟಿಂಗ್ ಮಾಡೋಕ್ಕೆ ಒಂದು 15-20 ದಿನ ಪ್ರಿಪ್ರೇಷನ್ ಆಗ್ತಾ ಇರುತ್ತೆ, ಸೆಟ್ಟು ಅದು ಇದು ಎಲ್ಲ. ಸೊ ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಲ್ಲ ಕ್ರಿಯೇಟ್ ಮಾಡಬೇಕಲ್ಲ ನಾವು. 80s ಏನಿತ್ತು ಅದನ್ನೆಲ್ಲ ಕ್ರಿಯೇಟ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಸೊ ಒಂದಷ್ಟು ದಶಕಗಳ ಸ್ಟೋರಿ ಹೇಳಕ್ಕೆ ಶುರು ಮಾಡ್ತಿದ್ದೀರಿ KGF ಅಲ್ಲಿ. ಹೌದು, 70s 80s. ಅದಕ್ಕೆ ಈ ಅವತಾರ, ಇದೊಂದೇ ಅವತಾರನಾ? ಇಲ್ಲ, ಇನ್ನೊಂದು ಲುಕ್ಕು ಇರುತ್ತೆ, ಬಟ್ ಮೇಜರ್ ಇಡೀ ಸಿನಿಮಾ ಇದಿರುತ್ತೆ, ಸ್ವಲ್ಪ ಚೇಂಜಸ್ಸು ಇದೆ. ಯಾವಾಗಪ್ಪ ನಮ್ಮ ಯಜಮಾನ್ರು ಶೇವ್ ಮಾಡ್ತಾರೆ, ಇನ್ನು ನಾನು ನೋಡಿದ ಯಶ್ ಇದ್ನಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಆ ಎಷ್ಟು ಮರ್ತೋಗ್ಬಿಟ್ಟಿದ್ದಾರೆ ರಿಯಲಿ. ಎಲ್ಲರೂ ಮರ್ತೋಗಿದ್ದಾರಲ್ಲ. ಈಗ ನಾನು ಹೆಂಗಿದ್ದೆ ಅನ್ನೋದನ್ನ ಒಂದ್ಸಲ ಹಳೆ ಫೋಟೋಗಳಲ್ಲಿ ನೋಡ್ಕೋಬೇಕಷ್ಟೇ. ಬಟ್ ಇದು ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಸರ್. ಏನು ಕಷ್ಟ? ಶೇವ್ ಮಾಡೋದು ಎಲ್ಲ ಕಷ್ಟ, ಗಡ್ಡ ಬಿಡೋದು ಏನು ಕಷ್ಟ ಹೇಳಿ? ಕೂದಲು ಮೇಂಟೈನ್ ಮಾಡೋದು ಸಾಲ್ ಒಂಥರ ಹೊಟ್ಟೆಪಾಡು ಮಾಡಬೇಕಲ್ಲ ಸರ್. ಈಗ ಕಲಾವಿದ್ರಿಗೆ ಅದೇ ಯಾವ ಲುಕ್ ಇರುತ್ತೆ ಅದನ್ನು ಮೇಂಟೈನ್ ಮಾಡಬೇಕು. ಅದು ಕಷ್ಟನೋ ಇಷ್ಟನೋ ಮಾಡಬೇಕಾಗುತ್ತೆ. ನಾವು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಯಶ್ ಏನಪ್ಪ ಹೀರೋ ಅಂತ ಜನ ಎಷ್ಟೋ ಸಲ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಇಟ್ಸ್ ನಾಟ್ ದಟ್ ಈಸಿ ಹೇಳೋದಷ್ಟು ಅನ್ನೋದಲ್ಲ. ಅದು ಎಲ್ರಿಗೂ ನನ್ನ ಪ್ರಕಾರ ಗೊತ್ತಿದೆ, ಕೆಲವ್ರಿಗೆ ಮಾತ್ರ ಹಂಗೆ ಅನಿಸುತ್ತೆ. ಬಟ್ ಒಂದಿನ ಬಂದು ಶೂಟಿಂಗ್ ನೋಡಿಬಿಟ್ರೆ ಅವರೇ ಹೇಳ್ತಾರೆ ಹೀರೋ ಅಂದರೆ ಏನು, ಹೀರೋ ಲೈಫ್ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ.
ಮದುವೆ ಆಗಿ 1 ವರ್ಷ ಆಯ್ತಂತೆ, ಯಶ್ ರಾಧಿಕಾ ಬೇರೆ ಮನೆ ಮಾಡ್ತಿದ್ದಾರಂತೆ ಅಂತೆಲ್ಲ ಗುಸುಗುಸು ಮತ್ತೆ. ಅದೇ ನಾವು ರಾಮಾಚಾರ್ಯ ಒಂದು ಡೈಲಾಗ್ ಹಾಕಿದ್ದೀವಲ್ಲ, ಹಂಗೆ ಅದು ಏನೇ ಮಾಡಿದ್ರು ಈಗ ಮದುವೆ ಲವ್ ಮಾಡ್ತಿದ್ದಾರೆ ಅನ್ನೋದು ಒಂದು ಇದಿರುತ್ತೆ, ಆದಮೇಲೆ ಯಾವಾಗ ಮದುವೆ ಆಗ್ತಾರೆ ಮದುವೆ ಆಗಲ್ವಂತೆ ಆ ಥರನೂ ಇರುತ್ತೆ. ಸೊ ಇದೆಲ್ಲ ಫೇಸ್ ಐ ಥಿಂಕ್ ನಾವೆಲ್ಲ ನಕ್ಬಿಟ್ಟು ಸುಮ್ಮನಾಗ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಆ ಮನೆ ನಾವು ಮದುವೆಗೆ ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿದ್ದು. ಓ ಅಂದರೆ ಅಮ್ಮನೇ ಇಷ್ಟಪಟ್ಟಿದ್ದು, ಅಮ್ಮನೇ ಹುಡುಕೊಟ್ಟಿದ್ದು ವಾರೆ ಅದು. ನಾನು ಎಲ್ಲ ಅಮ್ಮ ಒಂದು ಸದ್ಯಕ್ಕೆ ಬಾಡಿಗೆಗೆ ಯಾವ್ದಾರು ಇರ್ಲಮ್ಮ ಇಲ್ಲೊಂದು ಮನೆ ಹತ್ರದಲ್ಲಿ. ನಾನು ಇವಾಗ್ಲೂ ಮನೆಯಲ್ಲಿ ಇರೋದಕ್ಕಿಂತ ಹೊರಗಡೆ ಜಾಸ್ತಿ ಓಡಾಡ್ತಿರ್ತೀನಿ, ನಾನು ಕೆಲಸ ಇರುತ್ತೆ, ಇಲ್ಲಿ ಆಫೀಸಲ್ಲಿ ಇರ್ತೀನಿ ನಾನು. ಸೊ ಈ ಥರ ಸಂದರ್ಭಗಳಲ್ಲಿ ಅಲ್ಲಿ ಹೋಗಿ ಬರೋದೆಲ್ಲ ಲೇಟ್ ಆಗ್ತಿರುತ್ತಲ್ಲ, ಇಲ್ಲ ನನ್ನ ಸೊಸೆ ಯಾವುದೇ ಕಾರಣಕ್ಕೂ ಬಾಡಿಗೆ ಮನೇಲಿ ಇರೋದು ಬೇಡ, ಒಂದು ಸಲ ಅನುಭವಿಸಿದ್ದೀವಿ, ನಮ್ಗೆ ಆ ಥರದ್ದು ಯಾವುದು ಬೇಡ, ಸ್ವಂತ ಮನೆಯೇ ಬೇಕು ಅಂದ್ಬಿಟ್ಟು ನಮ್ಮ ತಾಯಿನೇ ಹಠ ಮಾಡಿ ಮನೆ ಹುಡುಕಿತು. ಸೊ ಅದರಲ್ಲಿ ಬೇರೆ ಮನೆ ಅಂತೆ ಇದಂತೆ ಅದೇನೋ ಬರುತ್ತೆ. ಸಿ ಯಾರ ಲೈಫಲ್ಲೂ ನೀವು ನೋಡಿದ್ರೆ ಇಂಥವು ಬರದೇ ಇರೋಕ್ಕೆ ಸಾಧ್ಯ, ಸುಮ್ಮನೆ ಬರ್ತಾ ಇರುತ್ತೆ, ಅದು ಸೆಲೆಬ್ರಿಟಿ ಆದಾಗಂತೂ ಬರುತ್ತೆ. ಅದಕ್ಕೆಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ, ಇದು ಮಾಡೋಣ. ಇಲ್ಲ ಜನನೂ ಹಂಗೆ ದೃಷ್ಟಿ ಹರಿಸಿ ನೋಡ್ತಿರ್ತಾರೆ, ಹೆಂಗಿದ್ದಾರೆ ಇವರು, ಅತ್ತೆ ಸೊಸೆ ಹೆಂಗಿದ್ದಾರೆ, ಅಥವಾ ಅಳಿಯ ಮತ್ತು ಯಾವಾಗಲೂ ಹೆಂಗೆ ಅನ್ನೋ ಒಂದು ಲಾಜಿಕ್ ಹೇಳ್ಬಿಡ್ತೀನಿ ಸುಮ್ಮನೆ ಜನರಾಗಿ. ಅದು ನನ್ನ ಅನುಭವ ಅಂತಲ್ಲ, ಜಗತ್ತಿನಲ್ಲಿ ಗಂಡು ಮಕ್ಕಳ ಅನುಭವ ಅದು. ಹೆಣ್ಣು ಮಕ್ಕಳು ಯಾರ ಮನೆಗೆ ಹೋಗ್ತಾರೆ ಅವರು ಸೊಸೆಯಾಗಿರ್ತಾರೆ, ಆದರೆ ಯಾರು ಮದುವೆ ಆಗ್ತಾರೆ ಅವರು ಹೆಣ್ಣು ಅಂದರೆ ಹೆಂಡತಿಯ ಕಡೆಗೆ ಮಗನಾಗ್ಬಿಡ್ತಾನೆ, ಅವ್ರು ಮಗಳಾಗಲ್ಲ, ಸೊಸೆಯಾಗೇ ಇರ್ತಾರೆ. ಈ ಲಾಜಿಕ್ಕೆ ಬೇರೆ ಇದು ಅಂತ. ಅದು ಯೂನಿವರ್ಸಲ್ ಪ್ರಾಬ್ಲಮ್ ಅದು. ಅದನ್ನೆಲ್ಲ ಈಗ ಹೆಂಗೆ ಅಂದರೆ ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ಅವೆಲ್ಲ ನೀವು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಈಗೇನು ಎಕ್ಸ್ಪೆಕ್ಟೇಷನ್ ಏನು, ಮಗಳು ಅಥವಾ ನಾವು ಅಳಿಯ, ಗಂಡು ಮಕ್ಕಳು ಈಸಿ ಇರ್ತಾರೆ, ಫ್ಲೆಕ್ಸಿಬಲ್. ಆಮೇಲೆ ಅವರು 24 ಗಂಟೆ ಮನೇಲಿರಲ್ಲ, 24 ಗಂಟೆ ಅವ್ರ ಎಕ್ಸ್ಪೆಕ್ಟೇಷನ್ಗಳಿರಲ್ಲ. 10 ನಿಮಿಷ 1 ಅವರ್ ಇದ್ದಾಗ ಮಗ ಆಗೋದು ಭಾಳ ಸುಲಭ. 24 ಗಂಟೆ ಇದ್ದಾಗ ಮಗಳಾಗಬೇಕು ಅಂದಾಗ ಅವ್ರಿಗೆ ಅವ್ರ ತಾಯಿ ಆಗಬೇಕು ಅಂದಾಗ ಸಣ್ಣ ಪುಟ್ಟದು ಇದ್ದೇ ಇರ್ತದೆ ಇದು ಎಲ್ಲ ಕಡೆ. ಬಟ್ ಎಷ್ಟು ಮೆಚ್ಯೂರ್ಡಾಗಿ ಅವ್ರು ಹ್ಯಾಂಡಲ್ ಮಾಡ್ತಾರೆ, ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅನ್ನೋದು ಅಷ್ಟೇ ಮುಖ್ಯ ಲೈಫ್. ಒಂದು ಪದದ ಉತ್ತರ ನನಗೆ ಈಗ ಸಣ್ಣ ಬೇಕಾಗಿರೋದು, ಎಷ್ಟಕ್ಕೆ ತುಂಬ ಖುಷಿ ಆದರೆ ಏನು ಮಾಡ್ತಾರೆ? ಖುಷಿ ಆದರೆ ಏನು ಖುಷಿಯಾಗಿರ್ತೀವಿ ಅಷ್ಟೇ. ತುಂಬ ಖುಷಿ ಆದರೆ ಲೈಕ್ ವಾವ್ ಯಾರೇನು ಕಿರ್ಚೋದಾ ಅಥವಾ ಏನಾದ್ರು ಇಷ್ಟಪಟ್ಟು ತಿನ್ನೋದಾ, ಏನು ಖುಷಿ ಆದರೆ ಏನು ಮಾಡ್ತೀರಿ? ಆ್ಯಕ್ಚುಲಿ ನಾನು ಬೋರಿಂಗ್ ಅನಿಸ್ಬೋದು ನಿಮಗೆ, ಅಷ್ಟು ಎಕ್ಸ್ಟ್ರೀಮ್ ಏನೂ ಆಗಲ್ಲ ನನಗೆ. ನನಗೆ ಸುಮಾರು ಜನ ಅಂತ ನಾನು ಒಂದು ಟೈಮ್ ರಾಧಿಕಾ ರೇಗಿಸ್ತಾ ಇರ್ತಾರೆ, ನಿನಗೇನೋ ಪ್ರಾಬ್ಲಮ್ ಇದೆ ಅಂತ. ನನಗೆ ದುಃಖನೂ ಆಗಲ್ಲ, ಬೇಜಾರು ಆಗಲ್ಲ. ಯಾರೋ ನನಗೇನೋ ಕೆಟ್ಟದ್ದು ಮಾಡ್ತಿದ್ದಾರೆ ಅಂದರೆ ತುಂಬ ಬೇಜಾರಾಗೋಯ್ತು ಅನ್ನೋ ಥರ ಫೀಲ್ ಇಲ್ಲ. ಅಥವಾ ಏನೋ ಸಖತ್ತಿದಾಯ್ತು, ಖುಷಿ ಆಯಿತು ಅಂದರೆ ತೋರಿಸ್ಕೊಳ್ಳೋದೇ ಇಲ್ಲ ಗಾಡಿನೂ ಅಂತ ನ್ಯೂಟ್ರಲ್ ಆಗಿರ್ತೀನಿ ನಾನು. ನನಗೆ ಖುಷಿ ಆಗಲಿ ಇದಾಗಲಿ ಯಾವುದು ಹಿಂಗೆ ಏರೋದು ಇಲ್ಲ, ಹಿಂಗೆ ಇಳಿಯೋದು ಇಲ್ಲ ನಾನು. ಸೊ ಆರಾಮಾಗಿರ್ತೀನಿ, ನನಗೆ ಖುಷಿ ಆಯಿತಾ ಓಕೆ ಸೂಪರ್ ಅಷ್ಟೇ. ಆ ಥರ ಕೆಲವು ಎಲ್ಲೋ ಮೊಮೆಂಟ್ಗಳು ತುಂಬ ಎಕ್ಸೈಟ್ ಆಗ್ತೀನಿ, ಎಕ್ಸೈಟ್ ಆದಂಥ ಅದು ಗೊತ್ತಾಗುತ್ತೆ ಎಲ್ರಿಗೂ, ಆದರೆ ಅಲ್ಲಿ ಬಿ ಎಕ್ಸ್ಪ್ರೆಸಿವ್ ಅಷ್ಟೇ, ಏಯ್ ಸೂಪರ್ ಅದು ಇದು ಅಂತ ಆ ಥರ ಅಷ್ಟೇ. ಸೊ ಬೇಜಾರು ಅಷ್ಟೊಂದು ಮಾಡ್ಕೊಳ್ಳಲ್ಲ, ಮಾಡಿದ್ರು ಅಲೋನಾಗಿ ಕೂತ್ಬಿಡೋದು ಸುಮ್ಮನೆ ಆ ಥರ ಏನಾದ್ರು ಎಲ್ಲರೂ ಹೋಗಬೇಕು? ಏನು ನನಗೆ ವೆರಿ ಸಿಂಪಲ್ ತಿಳ್ಕೊಂಬಿಡಿ ಲೈಫಲ್ಲಿ, ನಿಮಗೆ ಬೇಜಾರು ಆಗಬಾರ್ದು ಅಂದರೆ ಅದಕ್ಕೆ ಪರ್ಸ್ಪೆಕ್ಟಿವ್ ಅದು ಕರೆಕ್ಟಾಗಿರಬೇಕು. ಅಂದರೆ ನೀವು ನನಗೆ ತಪ್ಪು ಮಾಡಿದ್ರಿ, ನಿಮ್ಮ ಪ್ರಕಾರ ನೀವು ನನಗೆ ಕೆಟ್ಟದ್ದು ಮಾಡಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ನನ್ನ ಪ್ರಕಾರ ಹರೀಶ್ ನನಗೆ ಕೆಟ್ಟದ್ದು ಮಾಡಿದ್ರು ಅಂತ ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚಿಸ್ಬಿಡ್ಬೇಕು, ಅವ್ನು ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಂದೇನೋ ತಪ್ಪು ಕಾಣಿಸ್ತಾ ಇರುತ್ತೆ, ಓಕೆ ದಿಸ್ ಇಸ್ ದ ರೀಸನ್. ಹಿಂಗೆ ಯೋಚನೆ ಮಾಡ್ಕೊಂಡಾಗ ಒಂದು ಏರಿಯಲ್ ವ್ಯೂ ಇರಬೇಕು ಲೈಫಲ್ಲಿ. ಯಾವುದೋ ನಿಮಗೆ ಪ್ರಾಬ್ಲಮ್ ಅನ್ಸಲ್ಲ. ಈಗ ಸಿನಿಮಾ ಏನೋ ಒಂದು ನಡೀತಾ ಇರಬೇಕಾದ್ರೆ ಟೆನ್ಷನ್ ತೊಗೋತೀವ ಸೀರಿಯಸ್ ಆಗಿ, ಇಲ್ಲ ಓಕೆ ಈ ಸೀನಲ್ಲಿ ಹಿಂಗೆ ಆ್ಯಕ್ಟ್ ಮಾಡಬೇಕು, ಇದು ಹಿಂಗೆ ಮಾಡಬೇಕು, ಇದು ಹಿಂಗೆ ವರ್ಕ್ ಮಾಡಬೇಕು ಅಂತ ಯೋಚಿಸ್ತೀವಲ್ಲ. ಲೈಫ್ನ ಯಾಕೆ ಹಂಗೆ ಮಾಡ್ಬೋದು ಅನ್ಸುತ್ತೆ ನಮಗೆ ಆ್ಯಸ್ ಅನ್ ಆ್ಯಕ್ಟರ್ ಆದಾಗ. ಇದಕ್ಕೇನು ಬೇರೆ ಸೊಲ್ಯೂಷನ್ನು, ಹಿಂಗೆ ತೊಗೊಂಬೋಣ, ಈ ಥರ ಮಾಡ್ಕೊಳ್ಳೋಣ ಅಂತ. ಅದು ಯಾವುದು ಸೀರಿಯಸ್ ಆಗಿ ತೊಗೋಬಾರ್ದು. ಎಲ್ಲ ಬರ್ಡನ್ ನಿಮಗೆ. ನೀವು ತುಂಬ ಕೋಪ ಇಟ್ಕೊಂಡ್ರು ಬರ್ಡನ್ನು, ತುಂಬ ದ್ವೇಷ ಇಟ್ಕೊಂಡ್ರು ಬರ್ಡನ್ನು. ಆ ಬರ್ಡನ್ಗಳಿಲ್ಲದೆ ಇದ್ದರೆ ಭಾಳ ಆರಾಮಾಗಿರುತ್ತೆ. ತುಂಬ ಖುಷಿ ಇಟ್ಕೊಂಡ್ರು ನಾಳೆ ಏನೋ ಬೇಜಾರಾಗುತ್ತೆ. ತುಂಬ ಆರಾಮಾಗಿ ಹೋಗ್ತಿದ್ರೆ ಎಲ್ಲ ಹೆಂಗೆ ಬರುತ್ತೆ ಹಂಗೆ ತಗೋತಾ ಇರ್ಬೇಕಷ್ಟೇ. ಹಿಂಗೆ ನೋಡಿದ್ವಿ ಬೇಜಾರಾಯ್ತಾ ಓಕೆ ವಾಟ್ ಇಸ್ ಆಗಲ್ವಾ ಸೈಡ್ ನೆಕ್ಸ್ಟ್ ಹೋಗ್ತಾ ಇರಬೇಕು. ಆಗಲ್ಲ ಇವ್ನು ನನಗೆ ಆಗಲ್ಲ ಅಂತ ಕೂತ್ಕೊಂಡ್ರೆ ನಾನು ಅಲ್ಲೇ ಇರ್ತೀನಿ, ಅಯ್ಯೋ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು, ಆರಾಮಾಗಿ ಹೋಗ್ತಾ ಇರ್ಬೇಕು. ನೀವು ಮತ್ತು ರಾಧಿಕಾ ಪಂಡಿತ್ ನಿಮ್ಮಿಬ್ಬರಲ್ಲಿ ಈ 1 ವರ್ಷ ನೀವು ಅನಲೈಸ್ ಮಾಡ್ತಿರ್ಬೇಕಾ ಸುಮ್ಮನೆ ಒಟ್ಟೊಟ್ಟಿಗೆ ಜೊತೆಲಿರೋದನ್ನು ಕೇಳ್ತಿದ್ದೀನಿ. ಮದುವೆ ಆದಮೇಲೆ ಯಾರು ತುಂಬ ಜೋವಿಯಲ್ಲು ಎಲ್ಲ ಟೈಮಲ್ಲೂ ನಿಮ್ಮಿಬ್ಬರಲ್ಲಿ? ಜೋವಿಯಲ್ ಡಿಪೆಂಡ್ಸ್ ಯಾವ ಥರ ಜೋವಿಯಲ್. ನಾನು ಆರಾಮಾಗಿರ್ತೀನಿ, ಅವಳು ಆ್ಯಕ್ಚುಲಿ ಪಾಪ ಅವಳು ಏನು ಸೀರಿಯಸ್ಸು ವಿಷಯಗಳು ಟೆನ್ಷನ್ ಆ ಥರದ್ದು ಏನೂ ಇರಲ್ಲ. ನನಗಾದರೆ ವಿಷಯಗಳಿರುತ್ತೆ, ಅದರಲ್ಲಿ ಇರ್ತೀವಿ. ಯಾರು ಮೋರ್ ಎಕ್ಸ್ಪ್ರೆಸಿವ್? ಯಾರು? ಶೀ ಈಸ್ ಎಕ್ಸ್ಪ್ರೆಸಿವ್. ಇಬ್ಬರಲ್ಲಿ ಯಾರು ತುಂಬ ಮಾತಾಡೋರು ಒಟ್ಟಿಗೆ ಇದ್ದಾಗ, ಮನೇಲಿದ್ದಾಗ? ರಾಧಿಕಾನೇ. ಹುಡುಗಿರ ಜೊತೆ ಜಾಸ್ತಿ ಮಾತಾಡೋದು. ಇಬ್ಬರ ಡಿಮ್ಯಾಂಡ್ಸ್ ಯಾರು ಜಾಸ್ತಿ ಇರುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇನ್ನೊಬ್ಬರಿಂದ? ನನಗೇನು ಕಮ್ಮಿ, ಅವಳಿಗಿರುತ್ತೆ ಪಾಪ ಸಣ್ಣ ಪುಟ್ಟದ್ದು ಎಲ್ಲ ಹೆಣ್ಮಕ್ಳಿಗಿರೋ ಥರ ಆಸೆಗಳಿರುತ್ತೆ. ಸೊ ಅದು ನೀವು ಫುಲ್ಫಿಲ್ ಮಾಡಿದ್ದೀರಿ? ಮಾಡ್ತಿರ್ತೀವಿ.
ಸ್ವಲ್ಪ ಸಣ್ಣ ಪುಟ್ಟದ ಕೊರತೆ ಬ್ಯಾಲೆನ್ಸ್ ಇರುತ್ತೆ, ಎರಡು ಸೇರಿಸಿ ಮತ್ತೆ ಮಾಡಬೇಕಾಗುತ್ತೆ ಆ ಥರ. ಅದು ಅವಾಗ ಚೇಂಜ್ ಆಗ್ತಿರುತ್ತಾ ಅದು ಅವ್ರಲ್ಲಿ? 100% ಇರುತ್ತಲ್ಲ, ಅದೊಂದು ಸಣ್ಣ ಹೆಣ್ಮಕ್ಳಿಗೆ ಹಂಗೆ ಇರುತ್ತೆ, ಅದಕ್ಕೆ ಕೇಳ್ತಿದ್ದೀನಿ ನಾನು. ಚೇಂಜಸ್ ಇದ್ದೇ ಇರುತ್ತೆ. ಎಲ್ಲ ಕರೆಕ್ಟಾಗಿ ಇದ್ಬಿಟ್ರೆ ನೋಡಿ, ಶತಮಾನಗಳಿಂದನೂ ಹೆಣ್ಮಕ್ಳನ್ನ ಹಿಂಗೆ ಅಂತ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಿಲ್ಲ. ಆ ಚೇಂಜ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಅದೇ ಇರಬೇಕು ಲೈಫ್ನ ಮಜಾ. ಆ ಕನ್ಫ್ಯೂಷನ್ನು ಇದು ಈಗ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಕ್ವೆಶ್ಚನ್ಗೆ ಆನ್ಸರ್ ಸಿಕ್ತು ಅನ್ನೋಷ್ಟರಲ್ಲಿ ಕ್ವೆಶ್ಚನ್ ಪೇಪರ್ ಚೇಂಜ್ ಆಗಿರುತ್ತೆ ಅಂತಾರೆ ಹುಡುಗಿರ ಬಗ್ಗೆ. ಹಂಗದು. ನಿಮ್ಮಿಬ್ಬರಲ್ಲಿ ಯಾರು ತುಂಬ ಲವಬಲ್? ನೀವುಗಳು ಹೇಳ್ಬೇಕು. ಲವಬಲ್ ಅಂದರೆ ಒಬ್ರಿಗೊಬ್ರು ಲವ್ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋರು, ಅಥವಾ ಯಾರು ತುಂಬ ರೊಮ್ಯಾಂಟಿಕ್ ಇಬ್ಬರಲ್ಲಿ? ರಾಧಿಕಾ. ಫ್ಯಾಂಟಾಸ್ಟಿಕ್. ರೊಮ್ಯಾಂಟಿಕ್, ಇವನ್ ಐ ಆಮ್ ರೊಮ್ಯಾಂಟಿಕ್. ಬಟ್ ಅವಳು ಸ್ವಲ್ಪ ಅಂದರೆ ಈ ಚಿಕ್ಕ ಚಿಕ್ಕ ವಿಷಯದಲ್ಲೂ ಖುಷಿ ನೋಡ್ತಾ ಲೈಫ್ನ ರೊಮ್ಯಾಂಟಿಕ್ ಆಗಿ ನೋಡುವಂಥ ಹುಡುಗಿ. ಫ್ಯಾಂಟಾಸ್ಟಿಕ್ ಕಪಲ್ ಇಬ್ಬರು ಕೂಡ. ಏನಪ್ಪ ಹೊಸ ವರ್ಷ ಬಂತು, ಹೊಸ ಹೆಂಡತಿ, ಹೊಸ ಮನೆ, ಎಲ್ಲವೂ ಎಷ್ಟು ಜೀವನದಲ್ಲಿ ಸಂತೋಷ ಭರಿತವಾಗಿದೆ. ಹೊಸ ಹೆಂಡತಿ ಅಲ್ಲ, ಒಂದೇ ಹೆಂಡತಿ ಅಲ್ಲ, ಅದೇ ಹೊಸದಾಗಿ ಬಂದಿರೋರು ಅಂತ ಮನೆಗೆ. ಈ ಥರದೊಂದು ಕಾನ್ಸೆಪ್ಟ್ ಇದು ಒಂಥರ. ಆ ಮನೆಗೆ ಎಂಟ್ರಿ, ಹೊಸ ಮನೆ ಆಯಿತು, ಇಬ್ಬರಲ್ಲಿ ಹೋಗಿ ಸೆಟ್ಲ್ ಆಗ್ತೀರಾ. ಮೂರನೇ ವ್ಯಕ್ತಿ ಬರೋದು ಯಾವಾಗ? ಗೆಸ್ಟ್. ಅದೇ ಈಗ ಜನರಲಿ ಏನು ಗೊತ್ತಾ ಸರ್, ಆ ಫೇಸ್ನ ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಲಿಲ್ಲ ಅಂದರೆ ಮಿಸ್ ಮಾಡ್ಕೊಂಬಿಡ್ತೀವಿ. ಸೊ ಈಗ ಮಸ್ತಾಗಿ ಮದುವೆ ಆಗಿದ್ದೀವಿ, ಈಗ ಸ್ವಲ್ಪ ನಾವಿಬ್ಬರು ಹೊಸ ಮದುವೆ ಗಂಡು ಹೆಣ್ಣು ಈ ಇದರಲ್ಲಿರಬೇಕು. ಆಮೇಲೆ ಈಗ ಅವರು ವರ್ಕ್ ಮಾಡ್ತಿದ್ದಾರೆ, ವರ್ಕ್ ಮಾಡಲಿ. ಸೊ ಅದೇ ಸ್ವಲ್ಪ ದಿನ ಆಗಿ ಎಲ್ಲ ಸೆಟ್ಲ್ ಆಗಬೇಕು ನೀವು. ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಮಕ್ಕಳು ಅನ್ನೋದೆಲ್ಲ ಬಾಯಲ್ಲಿ ಮಾತಾಡ್ದಂಗಲ್ಲ, ಅದಕ್ಕೆ ಆ ಟೈಮ್ ಕೊಡಬೇಕು, ಇದು ಮಾಡಬೇಕು. ನ್ಯಾಚುರಲಿ ಏನೇನಾಗಬೇಕು ಎಲ್ಲ ಆಗುತ್ತೆ. ಸೊ ಸದ್ಯಕ್ಕೆ ನಾವು ಏನು ಪ್ಲ್ಯಾನ್ ಮಾಡಿಲ್ಲ. ಸೊ ಮನಸ್ಥಿತಿ ಹಾಗಿದೆ ಇಬ್ಬರದು ಆರಾಮಾಗಿ. ಸೊ ಹಾಗಿದ್ರೆ ಇನ್ನೂ ಕೂಡ ಇಂಡಸ್ಟ್ರಿಯಲ್ಲಿ ಇಬ್ಬರು ನಿಮ್ಮ ಸಾಧನೆ, ನಿಮ್ಮ ಕೆಲಸಗಳು, ಆಲೋಚನೆಗಳು ನಡೀತಾನೆ ಇರುತ್ತೆ. ಇಬ್ಬರು ಕೂತು ಯಾವತ್ತಾದರೂ ನಾನು ನೀನು ಮತ್ತೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋಣ ಅಂತ ಏನಾದರೂ ತಮಾಷೆಗಾರು ಅಥವಾ ಸೀರಿಯಸ್ ಆಗಿರು ಮಾತಾಡಿದ್ದು? ಇಲ್ಲ, ಆ ಥರದ್ದು ಯಾವತ್ತೂ ಮೊದಲು ಮಾತಾಡಿಲ್ಲ. ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗಲೂ ನಾವಿಬ್ಬರು ಆ್ಯಕ್ಟ್ ಮಾಡೋಣ ಅಂತ ಮಾತಾಡಿಲ್ಲ. ಅದಾಗೆ ಬಂದಾಗ ಮಾತ್ರ ನಾವು ಮಾಡಿರೋದು. ಯಾವತ್ತೂ ಇಲ್ಲ ರಾಧಿಕಾ ನಾನು ನೀನು ಮಾಡಬೇಕು ಈ ಪಿಕ್ಚರ್ ಆ ಥರದ್ದು ಯಾವುದೂ ಬಂದಿಲ್ಲ. ಆ ಸಬ್ಜೆಕ್ಟಿಗೆ ಬರೆದಾಗಲೇ ಅನಿಸುತ್ತೆ ಇಲ್ಲ ಇವ್ರು ಮಾಡಿದ್ರೆ ಚಂದ ಅಂತಲೇ ಬರ್ತಾರೆ. ಆ ಥರನೇ ಮಾಡಿರೋದು. ನಿಮ್ಮ ಸಿನಿಮಾನ ಇಬ್ಬರು ಕೂತು ನೋಡ್ತಿರ್ಬೇಕಾದ್ರೆ ಯಾವುದೊಂದು ರೊಮ್ಯಾಂಟಿಕ್ ಸೀನ್ ಹೆಂಗೆ ಫೀಲ್ ಮಾಡ್ತಾರೆ? ಜನರಲಿ ಸಿನಿಮಾಗಳೇ ನಾನು ಮಾಡಿಲ್ಲ ಆ ಥರದ್ದು. ಒಂದು ಯಾವುದು ಸೀನ್ ಅಂದರೆ ಆಕ್ವರ್ಡ್ ಮೊಮೆಂಟ್ಗಳು ಕಡಿಮೆ. ಆ ಥರ ಅಂತಲ್ಲ, ಒಂದು ಲವಬಲ್ ಸೀನ್ ಇರುತ್ತೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ? ಏನು ನಾರ್ಮಲಾಗಿ ಇರ್ತಾರೆ. ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ ಹೆಣ್ಮಕ್ಳು. ಕೆಲವೊಂದು 90% ನಾನು ಅಂಥದ್ದು ಯಾವುದೂ ಮಾಡಿಲ್ಲ, ಮಾಡೋಕ್ಕೂ ಹೋಗಲ್ಲ. ಸೊ ಆ ಜನರಲಿ ಆ ಆಕ್ವರ್ಡ್ ಫೀಲಿಂಗ್ ಇರಲ್ಲ. ನಗ್ತಾ ಇರ್ತೀವಿ ಅಷ್ಟೇ ಕೆಲವೊಮ್ಮೆ ಎಲ್ಲ ಸೀನ್ಗಳಲ್ಲಿ, ಅದು ಇದು ರೇಗಿಸ್ತಾ ಇರ್ತಾಳೆ ಆ ಥರದಷ್ಟೇ. ಅಫ್ಕೋರ್ಸ್ ನೀವು ರೇಗಿಸ್ದಾಗೆಲ್ಲ ಪಾಪ ನಿಮ್ಮ ತಂದೆ ಅವ್ರಿಗೆ ಸಪೋರ್ಟಿವ್ ನಿಲ್ತಾರೆ ಅಂತ ಕೇಳ್ಪಟ್ಟು ಪಾಪ ಮನೇಲಿ. ಅವ್ರಿಗೆ ಫುಲ್ ಅವಳ ಪಾರ್ಟಿ. ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರು ಎಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ. ನಾನು ಸಖತ್ತಾಗಿ ರೇಗಿಸ್ತಾ ಇರ್ತೀನಿ ಅವಳನ್ನ. ಮನೇಲಿ ಸೇರಿದಾಗ ಎಲ್ಲ ಸೇರ್ಕೊಂಡು ಉಲ್ಟಾ ನನಗೆ ಹೊಡಿತಾ ಇರ್ತಾರೆ. ಸೊ ಅವ್ರುಗಳೆಲ್ಲ ಪ್ಲ್ಯಾನ್ ಹಾಕೊಂಡು ನನಗೆ ಇದು ಮಾಡ್ತೀವಿ. ಸೊ ಅವ್ರು 3 ಜನ ಒಂದು ಪಾರ್ಟಿ? ಎಲ್ಲರೂ 3 ಜನ ಅಲ್ಲ, ನಮ್ಮ ತಂಗಿ ಮಗನಿಂದ ನಮ್ಮ ಭಾವನಿಂದ ಹಿಡಿದು ಎಲ್ಲರೂ ಒಂದೇ ಪಾರ್ಟಿ. ನಾವು ಒಬ್ಬ ಸಪ್ರೇಟು. ಬಟ್ ನಾವು ಒಬ್ಬ ಇದ್ದರೂ ಅವ್ರು ಯಾರು ಏನೂ ಮಾಡೋಕ್ಕಾಗಲ್ಲ, ಡಿಫೆಂಡ್ ಮಾಡ್ಕೊಳ್ಳೋಕೆ ಕಷ್ಟ ನಮ್ಮ ಬಾಣಗಳನ್ನ. ಈ ಮನೆಯೊಳಗಿರೋ ಈ ಪಾರ್ಟಿ ಇದೆಯಲ್ಲ, ಹೊರಗಡೆ ಪಾರ್ಟಿ ಬೇರೆ ಇದೆ, ಮನೆ ಪಾರ್ಟಿ ಬೇರೆ ಇದೆ. ಇವಾಗಂತೂ ಎಲೆಕ್ಷನ್ನು, ರಾಜಕೀಯ ಒಂದಷ್ಟು ನಡೀತಾ ಇದೆ. ಯಶ್ಗೆ ಇಷ್ಟೆಲ್ಲದ್ರ ನಡುವೆ ನೀವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದೀರಿ, ಮತ್ತಿನ್ನೆಲ್ಲೋ ಈ ರಾಜಕಾರಣಗಳು ಇವನ್ನೆಲ್ಲ ಒಂದಷ್ಟು ನೋಡ್ತಿದ್ದೀರಿ. ನೀವು ಏನು ಅನ್ಸುತ್ತೆ ಸರ್? ರಾಜಕಾರಣ ಎಲ್ಲಿ ನೋಡ್ತಿದ್ದೀನಿ ನಾನು? ಅಲ್ಲ, ನೋಡ್ತಿರ್ತಿರಲ್ಲ ನೀವು, ಗಮನದಕ್ಕೆ ನೀವು ಆ ಸೆನ್ಸ್ ಇದೆ ನಿಮಗೆ. ಈ ಪಕ್ಷ ಏನೋ ಮಾಡ್ತಿದ್ಯಪ್ಪ, ಯಾರೋ ನೀರೇ ಕೊಟ್ಟಿಲ್ಲ ರೈತರಿಗೆ, ಇವರೇನೋ ಮಜಾ ಮಾಡ್ತಿದ್ದಾರಪ್ಪ, ಹೀಗೆಲ್ಲ ನಿಮಗೊಂಥರ ಅಸಹ್ಯ ಆಗುತ್ತಾ, ರೋಷ ಬರುತ್ತಾ, ಬೇಜಾರಾಗುತ್ತಾ, ಏನು ಫೀಲಿಂಗ್ ಅನಿಸುತ್ತೆ? ಯಾಕಂದರೆ ಬೇಸಿಕ್ ಕೆಲಸಗಳನ್ನ ಏನೋ ದೊಡ್ಡ ಸಾಧನೆ ಅನ್ನೋ ಥರ ಪೋಟ್ರೆ ಆಗುತ್ತಲ್ಲ ನಮ್ಮ ದೇಶದಲ್ಲಿ. ಅಂದರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ಗಳನ್ನ ಫುಲ್ಫಿಲ್ ಮಾಡೋದೇ ಅಚೀವ್ಮೆಂಟ್ ಅನ್ನೋ ಮೋಡಲೇ ಇದ್ದಾರೆ ಇನ್ನೂ ಎಲ್ಲ. ಬೇಸಿಕ್ ಇದನ್ನು ಪಟ್ಟಂತ ಮಾಡಕ್ಕೆ ಬಿಡಬೇಕು. ಆಮೇಲೆ ಮುಂದಿನ ಯೋಚನೆಗಳು, ಟೆಕ್ನಾಲಜಿ ಅಥವಾ ಹುಡುಗರುಗಳನ್ನ ಎಂಪವರ್ ಮಾಡೋದು, ಅವ್ರಿಗೆ ಕೆಲಸಗಳು, ಜಾಬ್ ಆಪರ್ಚುನಿಟೀಸ್ ಕೊಡೋದು, ಅವರಲ್ಲಿರೋ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡೋದು, ಆ ಲೆವೆಲ್ಗೆ ಹೋಗಬೇಕು. ಸ್ಪೋರ್ಟ್ಸಲ್ಲಿ ಇದು ಮಾಡೋದು, ಬೇಸಿಕ್ ನೆಸೆಸಿಟಿ ಮೀಟ್ ಮಾಡೋದಕ್ಕೆ ಇನ್ನೂ ಒದ್ದಾಡ್ತಿದೆ ನಮ್ಮ ದೇಶ ಅಂದರೆ ಆಶ್ಚರ್ಯ ಆಗುತ್ತೆ. 2 ಥರ ನೋಡ್ತೀವಿ. 5 ಸ್ಟಾರ್ ಹೋಟ್ಲ್ಗಳು ನೋಡ್ತೀವಿ, ಅಲ್ಲೆಲ್ಲೋ ಸ್ಲಮ್ ನೋಡ್ತೀವಿ. ಆ ಸ್ಲಮ್ಗೆ ಒಂದು ಬೇಸಿಕ್ ನೆಸೆಸಿಟಿಗಳಿರಬೇಕು. ಚಿಕ್ಕದಾಗಿ ಇರಲಿ ಬಿಡಿ, ಅವ್ರ ದುಡಿಮೆ ಇದು ಅಂತ ಇರ್ತಾರೆ. ಎಲ್ಲರೂ ಈಕ್ವಲ್ ಯಾವತ್ತೂ ಇರಲ್ಲ, ಯಾವುದೇ ದೇಶದಲ್ಲೂ ಇಲ್ಲ. ಆದರೆ ಒಂದು ಸಣ್ಣ ಒಂದು ಲೈಫ್ ಸ್ಟೈಲ್ ಇದೆಯಲ್ಲ, ಒಂದು ಬೇಸಿಕ್ ನೆಸೆಸಿಟಿ ಸಿಗ್ತಾ ಇಲ್ಲ ಅಂದಾಗ ಅದು ವೇಸ್ಟ್. ಅದು ಯಾವ ಸರ್ಕಾರಗಳು ಬರಲಿ, ಅದು ಯಾವುದಾದ್ರೂ ಆಗಲಿ, ಹಳೆಯ ಯೋಜನೆಗಳಿರುತ್ತೆ, ಆ ಯೋಜನೆಗಳು ಬಿಟ್ಟು ಹೊಸ ಯೋಜನೆಗಳಾಗ್ತಾರೆ.
ಅದನ್ನೇ ಮುಗಿಸಿರಲ್ಲ ಇನ್ನು, ಅದಕ್ಕೆ ಎಷ್ಟೋ ಲಕ್ಷ ಬಜೆಟ್ ಬೇಕಾಗಿರುತ್ತೆ, ಅವೇ ಕಂಪ್ಲೀಟ್ ಆಗದೆ ಎಷ್ಟೋ ಬಿದ್ದಿದೆ, ಮತ್ತು ಹೊಸ ಯೋಜನೆಗಳು ಅದು ಬೀಳುತ್ತೆ, ಇನ್ನೊಂದು ಹೊಸ ಯೋಜನೆಗಳು, ಆಲ್ ದೀಸ್ ಅದು ನೋಡಿದಾಗ ಸ್ವಲ್ಪ ಸಿಟ್ಟು ಬರುತ್ತೆ. ಏನಯ್ಯ ಚಿಕ್ಕ ಪುಟ್ಟ ಒಂದೊಂದು ಕಾರ್ಪೊರೇಟ್ ಕಂಪ್ನಿಗಳು ಯಾವುದೋ ಒಂದು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ನಡೆಯುತ್ತೆ, ಇಷ್ಟು ದೊಡ್ಡ ಸಿಸ್ಟಮು ಗೌರ್ಮೆಂಟ್ ಹೆಂಗೆ ನಡಿಬೇಕು, ಯಾಕೆ ಹಿಂಗಾಗುತ್ತೆ ಅಂತ ಅನಿಸುತ್ತೆ ಅಷ್ಟೇ. ಬರ್ಡೇ ಬಂದಾಗ ನಿಮ್ಮ ಮನೆ ಮುಂದೆ ಬಂಟಿಂಗ್ಸು, ಬ್ಯಾನರ್ಸು, ಕಟೌಟ್ಗಳು, ಅಣ್ಣನ ಕೈಲಿ ಕೇಕ್ ಕಟ್ ಮಾಡಿಸ್ಬೇಕು, ಅವ್ರ ಮನೆಯಲ್ಲಿ ಅವರ ಮನೆಯವರ ಕೇಕನ್ನು ಅವ್ರು ಕಟ್ ಮಾಡ್ತಾರೋ ತಿನ್ನಿಸ್ತಾರೋ ಗೊತ್ತಿಲ್ಲ, ಆದರೆ ಹತ್ರ ತೊಗೊಂಬರ್ಬೇಕು, ನಾವು ಕಟ್ ಮಾಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಐ ಡೂ ರಿಮೆಂಬರ್ ಲಾಸ್ಟ್ ಟೈಮ್ ನೀವು ಮಾತಾಡ್ತಿರುವಾಗ ಒಂದು ಸ್ಟೇಟ್ಮೆಂಟ್ ಒಂದು ಮೆನ್ಷನ್ ಮಾಡ್ತೀರಾ, ಈ ಕೇಕ್ ಕಟ್ ಮಾಡೋಕ್ಕಿಂತ ಅಥವಾ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡೋಕ್ಕಿಂತ ನಿಜವಾಗ್ಲೂ ನನ್ನ ಅಭಿಮಾನಿಗಳಾಗಿದ್ರೆ ಅರ್ಥಪೂರ್ಣವಾಗಿ ಇನ್ನೇನೋ ಹೆಲ್ಪ್ ಮಾಡೋದ್ರ ಮೂಲಕ ಸೆಲೆಬ್ರೇಟ್ ಮಾಡಿ ಅಂತ ಒಂದು ಕರೆ ಕೊಡ್ತೀರಾ. ಹಿಂಗೆ ಜನ ಅದನ್ನು ಸ್ವೀಕಾರ ನಾನು 3 ವರ್ಷದಿಂದ ಕೊಡ್ತಾ ಇದ್ದೀನಿ, ಅದೆಲ್ಲ ಆಗಲ್ಲ. ಅದಕ್ಕೆ ಕೇಳ್ತಿದ್ದೀನಿ ನನಗೆ. ವೆರಿ ಸಿಂಪಲ್. ಹಾಗಂತ ನಾನು ಅದನ್ನು ಡಿಸೋನ್ ಮಾಡಲ್ಲ, ಯಾಕಂದರೆ ನನಗೆ ಆ ಪ್ರೀತಿ ಇದು 100% ಅವಾಗ ಅದಕ್ಕೆ ಗೌರವ ನಾನು ಕೊಟ್ಟೇ ಕೊಡ್ತೀನಿ. ಬಟ್ ಎಟ್ ದ ಸೇಮ್ ಟೈಮ್ ನಾನು ಹೇಳೋದು ಏನಂದರೆ, ಇಲ್ಲ ನೀನೊಂದು ಕೇಕ್ ತರ್ತೀಯ ಅಂದರೆ ಅದಕ್ಕಿಂತ ಹತ್ರಷ್ಟು ನೀನು ದುಡಿಯೋ ಕೆಪಾಸಿಟಿ ಬೆಳೆಸ್ಕೊಂಡಿರು. ಕೆಲವ್ರು ಏನು ಮಾಡ್ತಾರೆ, ಇರೋದೆಲ್ಲ ತಂದುಬಿಟ್ಟು ಈ ಕೇಕ್ ಎತ್ಕೊಂಬರ್ತೀನಿ ಅಂತಾರೆ. ಅದು ಮಾಡಬೇಡಿ, ನಿಮ್ಮ ಮನೆಯೂ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಶಕ್ತಿ ಇತ್ತಾ, ನಿಮಗೇನು ಆಸೆ ಇತ್ತಾ, ಅವಶ್ಯಕತೆ ಇಲ್ಲ, ನಿಮ್ಮ ಆಸೆ ಅಂತಿದ್ರೆ ಅದು ಮಾಡಿ. ಅದನ್ನು ಬಿಟ್ಬಿಟ್ಟು ಕೆಲವರು ಸುಮ್ಮನೆ ಹಾರಕ್ಕೆ ಇದಕ್ಕೆ ಅವ್ರ ಹತ್ರ ಇರೋ ಬರೋ ದುಡ್ಡೆಲ್ಲ ಹಾಕಿ ಅಂಥದ್ದೆಲ್ಲ ಮಾಡಬೇಡಿ, ಅವಶ್ಯಕತೆ ಇಲ್ಲ. ಯಾಕಂದರೆ ಅದರಿಂದ ನನಗೆ ನಿಮ್ಮ ಪ್ರೀತಿ ಅಳತೆ ಆಗಬೇಕಾಗಿಲ್ಲ ಅಂತ ನಾನು ತುಂಬ ಮುಂಚೆ ಇದನ್ನು ಹೇಳಿದ್ದೀನಿ. ಹೇಳಿದ್ರೆ ಅದು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಅವ್ರ ಪ್ರೀತಿ, ಅವರ ಒಂದು ಎಕ್ಸ್ಪ್ರೆಷನ್ ಅದೊಂದು ಬೇರೆ. ಅದನ್ನು ನಾನು ತಡೆಯೋಕೆ ನಾನು ಯಾರೂ ಅಲ್ಲ, ನಾನು ಹೇಳ್ಬೋದು, ಬಟ್ ಅವ್ರಿಗೆ ಬಿಟ್ಬಿಡ್ಬೇಕು ಅದನ್ನು. ಕನಸೇನಿದೆ ಯಾವಾಗಿಂದ ನಿಮ್ಮ ಕನಸೇನಿದೆ, ಈ ಕ್ಷಣಕ್ಕೆ ಕನಸೇನಿದೆ? ಈ ಕ್ಷಣದ ಕನಸು ಏನಿಲ್ಲ ಸರ್, ಇನ್ನೊಂದಷ್ಟು ಯೋಜನೆಗಳಿದೆ ಮೈಂಡಲ್ಲಿ, ಒಂದಷ್ಟು ಕೆಲಸಗಳು ಮಾಡಬೇಕು ಅಂತ. ಸುಮ್ಮನೆ ಬಾಯಲ್ಲಿ ಹೇಳೋದಕ್ಕಿಂತ ಮಾಡಿ ತೋರಿಸೋಣ ಅನ್ನೋ ಥರದ್ದು ಒಂದಷ್ಟಿದೆ. ಆಗಲಿ, ಆದಾಗ ಮಾತಾಡಿ. ಆಡದೆ ಮಾಡುವವನು ರೂಢಿಗೊಳಗುತ್ತಮನು ಅನ್ನೋ ಲಾಜಿಕಿಗೆ ಬಂದಿದ್ದೀರಾ. ಈ ರೆಸೊಲ್ಯೂಷನ್ ಮಾಡ್ತಾರಲ್ಲ ಸರ್ ಹೊಸ ವರ್ಷಕ್ಕೆ, ನಿಮ್ಮ ರೆಸೊಲ್ಯೂಷನ್ ಆ ಥರದ್ದೆಲ್ಲ ಏನಾದ್ರು ಇಟ್ಕೋತೀರಾ ಸರ್? ಎವ್ರಿ ಡೇ ಇರುತ್ತೆ ಅದು. ಎವ್ರಿ ಡೇ ಇವತ್ತೇನು ನೆನ್ನೆಗಿಂತ ಬೆಟರ್ ಆಗಿರಬೇಕು, ಇವತ್ತಿಗಿಂತ ನಾಳೆ ಬೆಟರ್ ಆಗಿರಬೇಕು. ಏನು ಮಿಸ್ ಆಯಿತು, ಏನು ಸ್ವಲ್ಪ ನೀಟಾಗಿ ಮ್ಯಾನೇಜ್ ಮಾಡ್ಬೋದಿತ್ತಲ್ಲ, ಆ ಥರ ಪ್ರತಿದಿನ ಇರುತ್ತೆ. ನಿಮ್ಮ ಪ್ರಕಾರ ಯಾರು ಗ್ರೇಟು, ಏನು ಗ್ರೇಟು? ಸರ್ ಗ್ರೇಟ್ ಅಂತ ಏನಿಲ್ಲ ಸರ್, ಗ್ರೇಟೆಸ್ಟ್ ಅಂತ ನೀವು ಯಾರನ್ನ ಕರೆದ್ರು ಲಾಸ್ಟಿಗೆ ಅವ್ರ ಮಣ್ಣಾಗೆ ಹೋಗೋದು. ನಿಮ್ಮ ಕನ್ವಿಕ್ಷನ್ನು ಅಥವಾ ನಿಮ್ಮ ಆಸೆ ಪಟ್ಟಿದ್ದನ್ನು ನೀವು ಬದುಕು ಹೋದರೆ ಅವ್ರು ಗ್ರೇಟ್. ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಅವ್ರನ್ನ ಖುಷಿಪಡಿಸ್ಬೇಕು, ಇವ್ರನ್ನ ಖುಷಿಪಡಿಸ್ಬೇಕಂತ ಬದುಕಿ ಕಡೆಗೆ ಏನೂ ಇಲ್ಲದೆ, ಅಯ್ಯೋ ಹಂಗಿರ್ಬೇಕಿತ್ತು, ನಾನು ಹಿಂಗಿರಬೇಕಿತ್ತು, ಅದು ಮಾಡ್ಬೋದಿತ್ತಲ್ಲ ಅಂತ ಅಂದ್ಕೊಂಡು ಲೈಫ್ನ ಇದು ಮಾಡ್ಕೊಳ್ಳೋರ್ಗಿಂತ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬದುಕಿ ನೆಮ್ಮದಿಯಾಗಿ ಹೋಗೋರು ಗ್ರೇಟೆಸ್ಟ್. ನಮ್ಮ ಹುಡುಗರು ನಿಂಗೆ ಗೊತ್ತೇನೋ ಯಶು ಕನ್ನಡ ಅಷ್ಟೇ ಅಲ್ಲ, ಈಗ ಬೇರೆ ಬೇರೆ ಭಾಷೆಯಲ್ಲೂ ಸಿನಿಮಾ ಬರುತ್ತವ್ರದ್ದು ಅಂತಿದ್ದಾರೆ, ಅದಕ್ಕೆ ನಿಮ್ಮ ಉತ್ತರ ಏನು? ಹೌದು, ಕನ್ನಡ ಸಿನಿಮಾ ಬೇರೆ ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಸಿನಿಮಾ ಪ್ರತಿ ರಾಜ್ಯಕ್ಕೂ ಅದರದ್ದೇ ಆದೊಂದು ಫ್ಲೇವರ್ ಇದೆ. ಸೊ ನಮ್ಮ ಸಿನಿಮಾ, ನಮ್ಮ ಇದು ಎಲ್ಲರಿಗೂ ತಲುಪಬೇಕು. ಇವಾಗ ಯಾವುದು ರೀಜನಲ್ ಅಲ್ಲ, ಎಲ್ಲ ಗ್ಲೋಬಲ್, ಎಲ್ಲ ಕಡೆ ಹೋಗಬೇಕು ಅನ್ನೋದು ನಮ್ಮ ಆಸೆ ಅಷ್ಟೆ. ವಾವ್. ಸೊ ಹಾಗಾದ್ರೆ ಬೇರೆ ಅಂದರೆ ಈ ಕನ್ನಡದ ಸಿನಿಮಾ ಬೇರೆ ಭಾಷೆಗಳ ಜನ ಕೂಡ ನೋಡೋಕೆ ಸಾಧ್ಯ ಆಗುತ್ತೆ? ಹೌದು, ಅವ್ರವ್ರ ಭಾಷೆಗಳಲ್ಲೂ ಕೆಲವ್ರು ನೋಡ್ತಾರೆ, ಕೆಲವು ಕನ್ನಡ ಸಿನಿಮಾನೇ ನೋಡ್ತಾರೆ, ಆ ಥರ. ಸೊ ಮಾರ್ಕೆಟ್ ಬೆಳೆಯುತ್ತೆ ಅನ್ನೋ ದೃಷ್ಟಿನ? 100% ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ದೃಷ್ಟಿನ? ಮಾರ್ಕೆಟ್ ಬೆಳೆದಾಗಲೇ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಈಗ ನೀವು ಬೇರೆಯವ್ರಿಗೆ ಕಂಪೀಟ್ ಮಾಡಬೇಕಂದ್ರೆ ಆ ಸ್ಕೇಲಲ್ಲಿ ಇರಬೇಕು, ನೀವು ಆಟ ಆಡಲೇಬೇಕು, ಇಲ್ಲ ಅಂದರೆ ಮುಂದೆ ಹೋಗ್ಬಿಡ್ತಾರೆ ತುಂಬ. ನೀವು ಇಂಡಸ್ಟ್ರಿ ಇದ್ದಾಗ ಈಗಿದ್ದೀರಲ್ಲ, ಈಗ ಹಳೆ ತಲೆಮಾರಿನವ್ರು ನೀವು ನೋಡ್ಕೊಂಬಂದಿರೋರು, ನಿರ್ದೇಶಕರಾಗಲಿ ಟೆಕ್ನಿಷಿಯನ್ಸ್ಗಳಾಗಲಿ, ಈಗ ಹೊಸ ತಲೆಮಾರಿನ ಒಂದಷ್ಟು ಕ್ರಿಯೇಟಿವ್ ಜನ ಬಂದ್ಬಿಡ್ತಾ ಇದ್ದಾರೆ, ಯಂಗ್ಸ್ಟರ್ಸ್ ಬರ್ತಿದ್ದಾರೆ. ಇದನ್ನು ಹೇಗೆ ಈ ಗ್ಯಾಪ್ ಏನಂತೀರಿ? ಇದನ್ನು ತುಂಬ ಜನ್ರೇಷನ್ ಗ್ಯಾಪು ಅಂತೀರಾ, ಇಲ್ಲ ಅದು ಆ ಜಾಗಕ್ಕೆ ಅದು ತುಂಬ ಚೆನ್ನಾಗಿತ್ತು, ಈ ಕ್ಷಣಕ್ಕೆ ಇದು ತುಂಬ ಚೆನ್ನಾಗಿದೆ ಅಂತಂದರೆ ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ, ಆ ಕಾಲದ ಸಿನಿಮಾ ಏನು ಚೆನ್ನಾಗಿತ್ತಪ್ಪ ಅಂತಾರೆ. ಅದಕ್ಕೆ ಕೇಳ್ತಿದ್ದೀನಿ. ಇಲ್ಲ, ಅದು ಕಾಲಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಸರ್. ಅದು ಏನು ಮಾಡಿದ್ರು ನೀವು ಅದನ್ನೆಲ್ಲ ತಡೆಯೋಕ್ಕಾಗಲ್ಲ. ಸೊ ಯಾರನ್ನೇ ಕೇಳಿದ್ರು ಅವಾಗ ಚೆನ್ನಾಗಿತ್ತು ಅಂತಾರೆ. ನಿಮ್ಮನ್ನ ಕೇಳಿದ್ರೆ ಈಗ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಕೇಳಿ, ಏನು ಹೇಳ್ತೀರಾ? ವಿಷ್ಣುವರ್ಧನ್ ಸಿನಿಮಾ, ರವಿಚಂದ್ರನ್ ಸಿನಿಮಾ ಅಂತ. ಸಿನಿಮಾ ಬಿಡಿ, ಸ್ಕೂಲ್ ಡೇಸ್ ಹೆಂಗಿತ್ತು ಅಂದರೆ ಅದು ವಾಪಸ್ ಬರಲ್ಲ ಅಂತೀವಿ. ಇನ್ನೊಂದು 10 ವರ್ಷ ಬಿಟ್ಟು ಕೇಳಿ, ಆವಾಗ ಯೂತಲ್ಲಿ ಏನು ಮಜಾ ಇತ್ತಪ್ಪ ಅವಾಗ, ಅದು ಇನ್ನೊಂದು 10 ವರ್ಷ ಕಳೀರಿ, ಲಾಸ್ಟ್ 10 ವರ್ಷ ಎಷ್ಟು ಚೆನ್ನಾಗಿತ್ತು ಅಂತ. ಹಂಗೆ ಮನುಷ್ಯ ಅದು ಅವನಿಗೆ ಏನು ಎಂಜಾಯ್ ಮಾಡಿರ್ತಾನೆ ಅದೇ ಕರೆಕ್ಟ್ ಅಂದ್ಕೋತಾ ಇರ್ತಾನೆ. ಅದು ಕರೆಕ್ಟ್ ಅಂತಲ್ಲ, ಇನ್ನೂ ಬರ್ತಾ ಇರುತ್ತೆ. ಇವತ್ತಿಗೆ ವಯಸ್ಸಾದವರು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರಲ್ಲ, ಸೊ ಅದು ಮೊಬೈಲ್ ತಪ್ಪು ಅಂತ ಹೇಳೋರು ಇದ್ದಾರೆ, ಹೆಂಗೆ ಅಂತ. ಬಟ್ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಸೊ ಕಾಲ ಚೇಂಜ್ ಆಗುತ್ತೆ, ಹೋಗ್ತಾ ಇರುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಟೈಮ್, ಕಾಲ ಎಲ್ಲ ಚೇಂಜ್ ಮಾಡ್ತಿರುತ್ತೆ. ನಿಮ್ಗೇನು ಕ್ರೇಜಿನೆಸ್ ಏನಿದೆ ನಿಮಗೆ? ಚಾಲೆಂಜಸ್ನ ಫೇಸ್ ಮಾಡೋದು, ಅಥವಾ
ಏನಾದರೂ ಒಂದು ಆಗಲ್ಲ ಅನ್ನೋದನ್ನು ಮಾಡಿ ತೋರಿಸೋದು ಅಂಥದ್ದು ಸ್ವಲ್ಪ ಜಾಸ್ತಿ. ಸೊ ಲೈಫ್ ಹಂಗೆ ಇರಬೇಕು, ಆ ಥರನೇ ಇದ್ದರೆ ಹಂಗೆ ಇರಬೇಕು, ಇಲ್ಲಾಂದ್ರೆ ಬೋರಿಂಗ್ ಆಗ್ಬಿಡುತ್ತೆ ಲೈಫ್. ಆಗಲ್ಲ ಅಂತೆಲ್ಲ ಹೇಳ್ತಿರ್ಬೇಕು, ಅದನ್ನು ಮಾಡಬೇಕು, ಆವಾಗಲೇ ಮಜಾ ಇರೋದು. ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ನೋಡಿದಾಗ ತುಂಬ ಜನ ಕಮೆಂಟ್ ಮಾಡ್ತಿರ್ತಾರಲ್ಲ, ನಿಮ್ಮ ಕಿವಿಗೂ ಬಿದ್ದಿರುತ್ತೆ ಅದು. ತೆಲುಗುಲೆಲ್ಲ ಹೆಂಗೆ ತೆಗಿತಾರೆ ಗೊತ್ತೇನೋ, ಬಾಲಿವುಡ್ ಲೆವೆಲ್ ಹೆಂಗಿದೆ ಮೂವಿ ಗೊತ್ತೇನೋ ಅಂತ ಅದನ್ನು ಹೊಗಳುತ್ತಾ ಇದನ್ನು ಜರಿಯುವವರೆಗೆ ನಿಮ್ಮ ಉತ್ತರ? ಎಕ್ಸ್ಕ್ಯೂಸ್ ಮೀ, ಇಲ್ಲ ಅದು ಅದು ಪರ್ಸೆಪ್ಷನ್ ಅಷ್ಟೇ ಅವ್ರುಗಳದು. ಈಗ ಸಿನಿಮಾ, ಹಿಂದಿ ಸಿನಿಮಾ ಅಂದರೆ ಮಾರ್ಕೆಟಿಂಗ್ ಬಿಟ್ಟರೆ ನನ್ನ ಪ್ರಕಾರ ಏನೂ ಇಲ್ಲ ಅಲ್ಲಿ. ಎಲ್ಲೋ ಒಂದೊಂದು ಸಿನಿಮಾಗಳು ಒಳ್ಳೇದು ಬರುತ್ತೆ, ಬಟ್ ದ ವೇ ದೇ ಹ್ಯಾವ್ ಮಾರ್ಕೆಟೆಡ್ ದೆಮ್ಸೆಲ್ಫ್, ಅದೊಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರಲ್ಲ, ದಟ್ ಇಸ್ ಟು ಗುಡ್. ತೆಲುಗು ಸಿನಿಮಾ ಅಂದರೆ ಅವ್ರ ಆಡಿಯನ್ಸ್ ಮೆಂಟಾಲಿಟಿ ಸೆಟ್ ಮಾಡಿರೋದೇ ಅದ್ಭುತ ಇದೆ. ಯಾಕಂದರೆ ಅದೇ ಕಾಮಿಡಿಯನ್ಗಳು, ಅದೇ ಕಾಮಿಡಿ ಸೀನ್ಗಳು, ಅದೇ ಟ್ರ್ಯಾಕ್ಗಳು ಮತ್ತೆ ಮತ್ತೆ ನೋಡಿದ್ರು ಅವ್ರು ಎಂಜಾಯ್ ಮಾಡ್ತಾರೆ. ಆ ಥರ ಸೆಟ್ ಮಾಡಿಬಿಟ್ಟಿದ್ದಾರೆ. ತಮಿಳ್ ಅಂದರೆ ಅವ್ರೊಂದು ಬೇರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳ ಕೈಂಡಲ್ಲಿ ಹೋಗ್ತಿರ್ತಾರೆ. ಸೊ ಆ ಥರ ಎಲ್ಲ ವೇರಿ ಆಗ್ತಾ ಇರುತ್ತೆ. ಸೊ ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಅದನ್ನು ಕಂಪೇರ್ ಮಾಡಿಬಿಟ್ಟು ನನ್ನ ತಮಿಳ್ ಸಿನಿಮಾ ಥರ ಮಾಡುವಂಥ ಕನ್ನಡ ಸಿನಿಮಾ ಮಾಡೋಕ್ಕಾಗಲ್ಲ. ಅಥವಾ ತೆಲುಗು ಸಿನಿಮಾ ಏನೋ ಲಾರ್ಜ್ ಸ್ಕೇಲಲ್ಲಿ ಸುಮ್ಮನೆ ತೆಗಿತಾರೆ ಅನ್ನೋದಕ್ಕೆ ಕನ್ನಡ ಸಿನಿಮಾ ಗ್ರೇಟ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರದ್ದೇ ಅದು ವ್ಯಾಲ್ಯೂಸ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಬಟ್ ಅಷ್ಟೊಂದು ಹೊಗಳುತ್ತಾ ಇದನ್ನು ತೆಗಳಬಾರ್ದು. ಅದನ್ನು ಹೊಗಳಿ ಎಂಜಾಯ್ ಮಾಡಿ, ಇದರಲ್ಲಿ ಏನು ಚೆನ್ನಾಗಿದೆ ಅದನ್ನು ನೋಡಿ. ಆ್ಯಂಡ್ ಅವರೆಲ್ಲ ಇಲ್ಲಿ ತಿರುಗಿ ನೋಡ್ತಿದ್ದಾರೆ. ಕಾಲ ಚೇಂಜ್ ಆಗಿದೆ ಈಗ. ಅದನ್ನು ಮಾಸೆ ಆಗಿತ್ತು, ಅದು ನಡೀತಾ ಇದೆ, ಇನ್ನೂ ನಡೆಯುತ್ತೆ. ತುಂಬ ಜನ ಹೊಸಬ್ರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಇನ್ನೂ ಜೋರಾಗುತ್ತೆ ಅದು. ಕನ್ನಡ ಸಿನಿಮಾ ತುಂಬ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ತುಂಬ ಜನ ಯಾವಾಗ ಎರಡೂ ಕಿವಿಗಳನ್ನು ಮತ್ತು ಕಣ್ಣುಗಳನ್ನು ಅರಳಿಸ್ತಾರೆ ಸಿನಿಮಾ ಬಗ್ಗೆ ಅಂದರೆ, ಏನಾದ್ರು ಗಾಸಿಪ್ ಕಿವಿಗೆ ಬಿದ್ದುಬಿಟ್ಟಾಗ, ಅರ್ಜುನ್ ರೆಡ್ಡಿ ಮೂವಿ ಹೆಂಗಿತ್ತು ಗೊತ್ತಾ, ಎಷ್ಟು ಮಾಡ್ತಾರಂತೆ ಅಂತ ಯಾರೋ ಟಪ್ಪ ಅಂತ ಹೊಡೆದ್ಬಿಡ್ತಾರೆ. ಈ ಥರದ ಗಾಸಿಪ್ಗಳು ಕೇಳಿಸ್ಕೊಂಡಾಗ, ಸುಳ್ಳೋ ನಿಜಾನೋ, ಸುಳ್ಳೇ ಅಂತ ಇಟ್ಕೊಳ್ಳೋಣ, ಗಾಸಿಪ್ ಅಂತ ಪದನೇ ಸುಳ್ಳು. ಗಾಸಿಪ್ಗಳು ಬಿದ್ದಾಗ ಏನನ್ಸುತ್ತೆ ನಿಮ್ಮ ಬಗ್ಗೆ? ನಿಮಗೆ ಗಾಸಿಪ್ ಬಂದಾಗ ಏನನ್ಸುತ್ತೆ? ವಾಟ್ಸಪ್ಪಲ್ಲೋ ಅಥವಾ ಫೋನಲ್ಲೋ ಬಂದಾಗ ಏನನ್ಸುತ್ತೆ? ಅದು ಏನು ಮಾಡೋಕ್ಕಿಲ್ಲ, ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಏನಂದರೆ ಆಗ್ಬಿಡ್ತೀರಾ ಅಥವಾ ಕಮೆಂಟ್ ಪಾಸ್ ಮಾಡ್ತೀರಾ? ಹೆಂಗೆ ತಗೋತೀರಾ ಗಾಸಿಪ್ಗಳನ್ನ? ಏನು ಅದಕ್ಕೆ ಅದಕ್ಕೆ ಟೈಮೇ ವೇಸ್ಟ್ ಮಾಡಲ್ಲ. ತುಂಬ ಜಾಸ್ತಿ ನಾನು ನೋಡಲ್ಲ, ಟಿ ವಿ ನೋಡಲ್ಲ, ಪೇಪರ್ ಓದಲ್ಲ. ಯಾರೋ ಹುಡುಗರು ಹೇಳ್ತಿರ್ತಾರಲ್ಲ, ಅಣ್ಣ ಹಿಂಗೆ ಬಂದಿದೆ ಅಣ್ಣ ಅಂತ. ಯಾರೋ ಹಿಂಗೆ ಹೇಳಿದ್ರೆ ಹೌದಾ, ಓಕೆ, ನನಗೂ ಗೊತ್ತಿಲ್ಲ ಕಣೋ, ಮೋಸ್ಟ್ಲಿ ನೋಡೋಣ ಇರು ಅಂತ ಹೇಳ್ತೀನಿ. ಹಾಗೆ ಅದು. ಆ ಥರದ್ದು ಏನಾದರೂ ಹುಚ್ಚ ಆಸೆಗಳು ಅಂದರೆ, ಯಾವುದೋ ಸಿನಿಮಾ ಇನ್ಸ್ಪಿರೇಷನ್, ಆ ಥರದ್ದೊಂದು ಮಾಡಬೇಕಪ್ಪ, ನಾನು ತೋರಿಸ್ಬೇಕು ನನ್ನ ಟ್ಯಾಲೆಂಟ್ ಏನು ಅಂತ, ಆ ಥರದ್ದು ಏನಾದರೂ ಚಾಲೆಂಜಸ್ಗಳು? ಇಲ್ಲ, ಅದು ಈ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಹೊಸದು ಬಂದಾಗ ಈ ಥರದ್ದು ಮಾಡಬೇಕು ಅಂತ ಸ್ಕೇಲ್ಗಳು ನೋಡಿದಾಗ ಅನಿಸುತ್ತೆ. ಈಗ ನನಗೆ ತುಂಬ ನಾವು ಅದೇ ನಮ್ಮ ತಪ್ಪೇನಂದರೆ, ನಾವು ಮತ್ತೆ ಇಲ್ಲೇ ಕಂಪೀಟ್ ಮಾಡ್ತಿದ್ರೆ ಆಗಲ್ಲ. ಇಂಗ್ಲೀಷ್ ಫಿಲ್ಮ್ಸ್, ಹಾಲಿವುಡ್ ಸಿನಿಮಾ, ಗ್ಲೋಬಲ್ ಸಿನಿಮಾಗಳ ರೇಂಜ್ಗೆ ಶುರು ಆಗಬೇಕು. ಅಲ್ಲಿ ಸಬ್ಜೆಕ್ಟ್ಗಳು ಅಥವಾ ಅಲ್ಲಿ ಟೆಕ್ನಿಕ್ಯಾಲಿಟೀಸ್ಗಳು ಅಡ್ಯಾಪ್ಟ್ ಮಾಡ್ತಾ ಹೋದರೆ ನ್ಯಾಚುರಲಿ ನಾವು ದೊಡ್ಡ ಲೆವೆಲ್ಗೆ ಬೆಳೆದು ಬಿಡ್ತೀವಿ. ಯಾರ ಸಿನಿಮಾ ನೀವು ಪದೇ ಪದೇ ನೋಡೋದು, ನಿಮ್ಗೆ ಇಷ್ಟ ಆಗೋದು? ಎಲ್ಲ ಸಿನಿಮಾ ನೋಡ್ತೀನಿ, ಇವ್ರದ್ದು ಅವ್ರದ್ದು ಅಂತೇನಲ್ಲ. ಸಿನಿಮಾ ಚೆನ್ನಾಗಿದೆ ಅಂದರೆ ನಾನು ಎಲ್ಲ ಸಿನಿಮಾ ನೋಡ್ತೀನಿ. ಅದು ಯಾವ ಭಾಷೆನಾದರೂ ಆಗ್ಬೋದು, ಯಾರಾದರೂ ಆಗ್ಬೋದು. ಇತ್ತೀಚೆಗೆ ನಿಮ್ಗೆ ತುಂಬ ಇನ್ಸ್ಪೈರ್ ಮಾಡಿದ ಸಿನಿಮಾ, ವಾವ್ ಅನ್ಸಿದ ಸಿನಿಮಾ, ವಾವ್ ಫ್ಯಾಕ್ಟರ್ ನಿಮ್ಗೆ ಅನ್ಸಿದ ಸಿನಿಮಾ ಯಾವ ಭಾಷೆನಾರು ಆಗಿರಲಿ? ಇತ್ತೀಚೆಗೆ ಯಾವ ಸಿನಿಮಾ ನೋಡಿದೆ? ನಾನು ಸದ್ಯಕ್ಕೆ ಯಾವ ಸಿನಿಮಾನೂ ನೋಡಿಲ್ಲ. ನೀವು ರಾಧಿಕಾ ಪಂಡಿತ್ ನೋಡಿದ ಸಿನಿಮಾ ಫಸ್ಟ್ ಮತ್ತು ಲಾಸ್ಟ್ ಈ ವರ್ಷದಲ್ಲಿ? ನೀವು ಹೇಳಿ ಯಾವ್ಯಾವ ಸಿನಿಮಾ ಬಂದಿತ್ತು ಒಂಚೂರು ನನಗೆ ಮರ್ತೋಗಿದೆ. ಅಫ್ಕೋರ್ಸ್ ಕನ್ನಡದಲ್ಲಿ ರಾಜ್ಕುಮಾರ್ನಿಂದ ಶುರುವಾಯಿತು 100 ಡೇಸ್ ಮೂವಿಗಳಲ್ಲಿ, ಅಥವಾ ನಮ್ಮ ರಕ್ಷಿತ್ ಶೆಟ್ಟಿ ಸಿನಿಮಾ ಬರಕ್ಕೆ ಶುರುವಾಯಿತು, ನೋಡಿಲ್ಲ. ಅಥವಾ ಧ್ರುವ ಸರ್ಜಾ ಸಿನಿಮಾ ಬರಕ್ಕೆ ಬಂತು ಚೆನ್ನಾಗಿ. ಶಿವಣ್ಣ ಮಫ್ತಿ ಬಂತು ಸಿನಿಮಾ. ಮಫ್ತಿ ನೋಡಿದೆ, ಎಸ್, ಮಫ್ತಿ ನೋಡಿದೆ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದೆ ನರ್ತನ್. ಆ್ಯಂಡ್ ಶಿವಣ್ಣ ಅದ್ಭುತವಾಗಿ ಕಾಣಿಸ್ತಾರೆ, ಮುರಳಿ ಕೂಡ, ಇಬ್ಬರೂ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಅದು ಇಂಟೆನ್ಸ್ ಟ್ರೀಟ್ಮೆಂಟ್ ಆಗ್ಬೋದು ಸಿನಿಮಾ, ಅದು ಕಂಟೆಂಟ್ ಆಗ್ಬೋದು, ತುಂಬ ಇಷ್ಟ ಆಯ್ತು ನನಗೆ. ಅದ್ರದ್ದು ಏನೋ ಬೇರೆ ಪಾರ್ಟ್ ಇನ್ನೊಂದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅವರು. ಹೌದಾ? ಇದು ಗಾಸಿಪ್ಪೆ. KGF ಅಲ್ಲೂ ಹಂಗೆ ಕೇಳ್ಪಟ್ವಪ್ಪ ನಾವು, ರಿಯಾಲಿಟಿನ ಗಾಸಿಪ್ ಅದು. ನೋಡಿ, ವೆಯ್ಟ್ ಮಾಡಿ, ಈಗಲೇ ಮಾತಾಡ್ಬಿಟ್ರೆ ಎಲ್ಲ ಟೈಮ್ ಕೇಳಿದೆ. ಈ ಥರ ಬರ್ತಿರುತ್ತಲ್ಲ, KGF ಬರುತ್ತಪ್ಪ ಪಾರ್ಟ್ 2 ಅಂದರು. ಸರ್ ಗೊತ್ತಿಲ್ಲಪ್ಪ, ಕೇಳಬೇಕು ಅಂತ, ಅದಕ್ಕೆ ಸುಮ್ಮನೆ ಕೇಳಿದ್ದೆ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ನೋಡೋಣ, ಇದು ಹೇಳ್ತೀವಿ ನಾವು. ಯಾವ್ದಾದ್ರು ಡ್ರೀಮ್ ಚೇಸಿಂಗ್ ಏನಾದ್ರು ಇದೆಯಾ? ಡ್ರೀಮ್ ಚೇಸ್ ಮಾಡಬೇಕು ಇಂಥದ್ದು ಅಂತ ಏನಾದ್ರು ಪರ್ಟಿಕ್ಯುಲರ್ ಆಗಿ ಏನಿಲ್ಲ ಸರ್. ಆ ಥರ ಇದೇ ಮಾಡಬೇಕು. ಹೇಗೆ ಬರುತ್ತೆ ಲೈಫ್ ಹಾಗೆ ಟ್ರೀಟ್ ಮಾಡೋದು? ಹಂಗಲ್ಲ, ನಿಮ್ಗೆ ಅದಕ್ಕಾಗಲೇ ಆನ್ಸರ್ ಕೊಟ್ಟೆ ನಾನು. ಸೊ ಮತ್ತೆ ಏನಂದರೆ, ಒಂದು ನಿರ್ದಿಷ್ಟ ಅಂತ ಅಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಅದು ಅದ್ಭುತವಾಗಿ ಬದುಕೋದಷ್ಟೇ ಬದುಕು, ಫುಲ್ ಪೊಟೆನ್ಷಿಯಲ್ಗೆ ಇದೆ ಅನ್ನೋ ಥರದ್ದು ಏನೂ ಇಲ್ಲ. ಅವಾಗಿತ್ತು ಇನಿಷಿಯಲಿ ನಮ್ಗೆ ಅವೆಲ್ಲ ಅನ್ನಿಸ್ತಾ ಇತ್ತು, ಇವಾಗ ಆ ಥರದ್ದು ಏನೂ ಅನಿಸಲ್ಲ. ಮೊದಲು ಒಂದು ಮನೆ ಕಟ್ಬಿಡ್ಬೇಕು, ಒಂದು ಕಾರ್ ತೊಗೊಂಡ್ಬಿಡ್ಬೇಕು, ಬೆಂಗಳೂರಲ್ಲಿ ಹಿಂಗಿರಬೇಕು, ಈ ಥರದ್ದೆಲ್ಲ ಇತ್ತು. ಬಟ್ ಅದೆಲ್ಲ ಆದಮೇಲೆ ಅದನ್ನು ಮೀರಿ ವ್ಯಾಲ್ಯೂಸ್ ಮೇಲೆ ಅಥವಾ ಇದ್ರ ಮೇಲೆ ಯೋಚನೆಗಳು ಜಾಸ್ತಿ ಬರುತ್ತೆ. ಒಳ್ಳೇದಾದರೆ ಯಾರನ್ನು ಹೊಗಳ್ತೀರಾ, ಕೆಟ್ಟದ್ದಾದರೆ ಯಾರನ್ನು ಬೈಕೋತೀರಾ ಜೀವನದಲ್ಲಿ? ಎಲ್ಲ ನಮಗೆ ಇಟ್ಕೋತೀವಿ ಸರ್, ಇನ್ಕ್ಲೂಡಿಂಗ್ ದೇವರು. ಎಲ್ಲ ನಮಗೇನೆ ನ್ಯೂಟ್ರಲ್ ಆಗಿ. ಅಂದರೆ
ಈಗ ಕೆಟ್ಟದಾದ ತಕ್ಷಣ ಅವರಿಂದ ಇವರಿಂದ ಅಂತ ಹೇಳೋದಲ್ಲ, ಅದು ನಮ್ಮಿಂದನೇ, ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ. ಒಳ್ಳೆದಾಯಿತು ಅಂದರೆ ಪರವಾಗಿಲ್ಲ ಬಿಡು, ನಾವು ಅಂದ್ಕೊಂಡು ಹೋದ್ವಿ, ಆ ದಾರಿಲಿ ಸಕ್ಸಸ್ ಸಿಕ್ತು ಅಂತ, ಎರಡೂ ನಮಗೆ ಇಟ್ಕೊಂಬಿಡೋದು. ಸಹಜ ಗುಣ ಅದು. ದೇವರೇ ಕಾಪಾಡಪ್ಪ, ಏನು ಇಷ್ಟೊಂದು ತೊಂದರೆ ಕೊಡ್ತೀಯ ಅಂತ ಹರಕೆ ಹೊರ್ತಾರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ತೀರಿಸಿ ಬರ್ತಾರೆ, ಎಲ್ಲ ಮಾಡ್ತಾರೆ. ಯಶು ಮಾಡ್ತಾರಾ? ಇಲ್ಲ, ನಾನು ದೇವ್ರು ಕಾಪಾಡಪ್ಪ ಅಂತೆಲ್ಲ ಮಾಡಲ್ಲ. ಒಳ್ಳೇದು ಮಾಡಪ್ಪ, ಆಶೀರ್ವದಿಸು, ನಮ್ಮ ದಾರಿ ಸುಗಮವಾಗಿರಲಿ ಅಂತ ಬಿಟ್ಟರೆ ಕಾಪಾಡೋದು ಇದು ಎಷ್ಟು. ದೇವ್ರಿಗೆ ಎಲ್ಲರನ್ನೂ ಕಾಪಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ? ದೇವರು ನಿಮಗೆ ಶಕ್ತಿ, ಕೈ ಕಾಲೆಲ್ಲ ಕೊಟ್ಟಿದ್ದಾನೆ, ನೀವು ಕೆಲಸ ಮಾಡಬೇಕು. ನನಗೆ ಯಾವಾಗಲೂ ಒಂದು ಲಾಜಿಕ್ ಬರುತ್ತೆ ಮೈಂಡಲ್ಲಿ. ದೇವಸ್ಥಾನಕ್ಕೆ ಹೋಗ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಒಂದು 4 ಜನ ಹೀರೋಗಳೇ ಇದ್ದಾರೆ, ಒಂದೇ ದೇವಸ್ಥಾನಕ್ಕೆ ಹೋಗ್ತಾರೆ. 4 ಜನ ಏನು ಬೆಳ್ಕೋತಾರೆ, ನಾನು ಟಾಪ್ ಆಗಿರ್ಬೇಕಪ್ಪ ಅಂತಾನೆ. ದೇವ್ರು ಯಾರಿಗೆ ಕೊಡ್ತಾನಾಗ? ಅದನ್ನ ಹೆಂಗೆ ಗೇಜ್ ಮಾಡ್ತೀರಾ? ವೆರಿ ಸಿಂಪಲ್, ನನಗನ್ಸೋದು ಲಾಜಿಕ್ ಟೇಕನ್. ನಾವೇನಂದರೆ ದೇವ್ರು ನಿಮ್ಗೆ ಏನೋ ಕೊಡ್ತಾನೆ ವರ ಅಂತ, ನೀವು 10% ಕೆಲಸ ಮಾಡಿದ್ರೆ ಅದು 20% ಆಗುತ್ತೆ, ನೀನು 20% ಮಾಡಿದ್ರೆ 40% ಆಗುತ್ತೆ ಅಂತ ಎಲ್ರಿಗೂ ಈಕ್ವಲಾಗಿ ಕೊಟ್ಬಿಡ್ತಾನೆ. ಸೊ ಯಾರು ಜಾಸ್ತಿ ಕೆಲಸ ಮಾಡ್ತಾನೆ, ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾನೆ, ಅವನಿಗೆ ಡಬಲ್ ಆಗುತ್ತೆ. ಸೊ ಅಲ್ಲಿ ದೇವ್ರ ವರ ಸೇರುತ್ತೆ ಅಂತ ನಾನು ನಂಬಿರೋದು. ಯಾಕಂದರೆ ದೇವ್ರಿಗೆ ಎಲ್ಲರೂ ಒಂದೇ ಅಲ್ಲ, ಎಲ್ಲ ಮಕ್ಕಳು ಒಂದೇ ದೇವ್ರಿಗೆ. ಸೊ ಹಾಗೆ ನಾವು ದೇವರೇ ಕಾಪಾಡಪ್ಪ ಅಂತ ಕೂತ್ಕೊಂಡ್ರೆ ದೇವ್ರಿಗೆ ಏನು ಬೇರೆ ಕೆಲಸ ಇರಲ್ವಾ? ಅದು ನಮ್ಮ ಲಾಜಿಕ್ ಅಷ್ಟೇ. ಆಧ್ಯಾತ್ಮದ ಕಡೆನೂ ಒಲವಿದೆ ಎಲ್ಲೋ ಒಂದು ಕಡೆ. ನೀವು ಅಷ್ಟೊಂದು ಸೀರಿಯಸ್ ಆಗಿ ನೋಡ್ಬಿಡಿ. ಅಲ್ಲ, ಓದ್ತೀರಾ ಹಿಂಗಿದು ಅಂದರೆ ಗುಡ್, ಇಟ್ ಈಸ್ ವೆರಿ ನೈಸ್. ಅಂದರೆ ಜೀವನವನ್ನು ನೋಡುವ ಬಗೆ ಅದು ತುಂಬ ಚೆನ್ನಾಗಿ. ಅದಕ್ಕೆ ಹೇಳಿದ್ದು ಮೊಗ್ಗಿನ ಮನಸ್ಸು ಆವಾಗ, ಮಾಗಿದ ಮನಸ್ಸು ಇವಾಗ ಅಂದಿದ್ದು ನಾನು ಅದಕ್ಕೇನೆ. ಇಲ್ಲ, ಅಧ್ಯಾತ್ಮ ಅಂತೆಲ್ಲ ಏನಿಲ್ಲ, ಬಟ್ ವೇ ಆಫ್ ಲೈಫೇ ನಿಮ್ಮದು ತುಂಬ ಸ್ಪಿರಿಚುವಲ್ ಆಗಿರಬೇಕದು. ಸೊ ಯು ಬಿಲೀವ್ ಇನ್ ದೇವರು ಅಂತ ಒಂದು ಶಕ್ತಿ ಇದೆ ಅಂತ ನಂಬುತ್ತೀರಿ? ಕ್ರಿಯೇಷನ್ ಇದ್ದಾಗ ಯಾರೋ ಕ್ರಿಯೇಟರ್ ಇರಬೇಕಲ್ಲ ಅನ್ನೋ ನಂಬಿಕೆ ನಮ್ಮದಷ್ಟೇ. ಇದು ಇವತ್ತಿನ ಹುಟ್ಟುಹಬ್ಬದ ಸ್ಪೆಷಲ್ನ ನನ್ನ ಕೊನೆಯ ಪ್ರಶ್ನೆ ಇದು. ಅದಾದಮೇಲೆ ನಾನು ಮುಗಿಸ್ತೀನಿ ಶೋನ. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನೇ ದೇವರು ಪ್ರತ್ಯಕ್ಷ ಆದೆ ನಿಮಗೆ. ಯಶ್, ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಿ, ಇನ್ನೂ ಎಷ್ಟು ವರ್ಷ ನೀವು ಮಾಡ್ತೀರಿ, ಗಿವನ್ ಎ ಚಾನ್ಸ್, ನಾನು ನಿಮ್ಗೊಂದು ಅವಕಾಶ ಕೊಡ್ತೀನಿ. ಮುಂದಿನ ಜನ್ಮ ಅಂತ ಒಂದಿದ್ದರೆ ನಾನು ನಿಮ್ಗೆ ಅವಕಾಶ ಕೊಡ್ತಿರೋದು, ಇದೇ ಫೀಲ್ಡಲ್ಲಿ ಹೀಗೆ ಬರಬೇಕು ಅಂತ ಆಸೆ ಪಡ್ತೀರಾ, ಇಲ್ಲ ಇನ್ಯಾವುದೋ ಫೀಲ್ಡ್ ಇವಾಗ ನಿಮ್ಗೆ ತುಂಬ ಇಂಪ್ರೆಸ್ ಮಾಡಿದೆ, ಇಲ್ಲ ನಾನು ಹಾಗೆ ಹುಟ್ಟಬೇಕು ಅಂತ ನೀವು ದೇವ್ರ ಹತ್ರ ಬೇಡ್ಕೋತೀರಾ? ಚೆನ್ನಾಗಿದೆ ಸರ್ ನನ್ನ ಜೀವನ. ಇದೇ ಫ್ಯಾಮಿಲಿ, ಇದೇ ಲೈಫು, ಇದೇ ಸ್ನೇಹಿತರು, ಇದೇ ಜಾಗ, ಇದೇ ರಾಜ್ಯ, ಇದೇ ಲೈಫ್ ಕೊಡಪ್ಪ ಅಂತ ಕೇಳ್ತೀನಿ. ತಥಾಸ್ತು. ಸೋ ಸ್ವೀಟ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಅಣ್ಣವರ ಹಾಡು ಇವತ್ತಿಗೂ ನಿಮ್ಗೆ ನೆನಪಾಗುತ್ತೆ. ಹುಟ್ಟುಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು. ಮತ್ತೆ ಈ ಖುಷಿ, ಈ ಸಂತೋಷ, ಈ ಸಂಭ್ರಮ ಇದು ಯಾವಾಗಲೂ ಕೂಡ ಒಂದು ರೀತಿ ದ್ವಿಗುಣ, ಅಂದರೆ ಡಬಲ್ ಆಗ್ತಾನೆ ಹೋಗಲಿ. ಆ ಎಲ್ಲ ಖುಷಿಗಳನ್ನು ಕೂಡ ನಿಮ್ಮ ಮೂಲಕ ಕಲಾ ಸೇವೆ ನಿಮ್ಗೆ ಒಲಿದು ಬಂದಿರೋದ್ರಿಂದ ಜನಗಳ ಆ ಮೂಲಕ ನೀವು ಕೊಡ್ತಾ ಬಂದಿದ್ದೀರಾ. ಸಮಾಜ ಸೇವೆ ಮತ್ತು ಕಲಾ ಸೇವೆ ಎರಡೂ ಮಾಡ್ತಾ ಬಂದಿದ್ದೀರಾ. ಗೊತ್ತಿಲ್ಲ, ಮುಂಬರೋ ದಿವಸದಲ್ಲಿ ಅದಿನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ನಿಮ್ಮೊಂದು ಆಶಾಭಾವನೆ ಇದೆ. ಅದು ಮುಂದುವರಿಲಿ. ಜೊತೆಗೆ ನೀವು ಯಾವತ್ತೂ ಒಳ್ಳೆ ಕೆಲಸ ಮಾಡಿದ್ರು ಸಪೋರ್ಟ್ ಮಾಡೋಕ್ಕೆ ಇಡೀ 6 ಕೋಟಿ ಕನ್ನಡಿಗರು ನಿಮ್ಮ ಜೊತೆ ಇದ್ದೇ ಇದ್ದಾರೆ, ನನ್ನ ಪ್ರಕಾರ ನೋ ಡೌಟ್. ಥ್ಯಾಂಕ್ ಯು. ಎಲ್ಲೋ ದೂರದಲ್ಲಿ ಕೂತಿರೋರು, ಪಬ್ಲಿಕ್ ಟಿವಿಲಿ ನಿಮ್ಮ ಜೊತೆ ಈ ಇಂಟರ್ವ್ಯೂ ನೋಡ್ತಿರೋರು, ನಾವು ವಿಶ್ ಮಾಡೋಕ್ಕಾಗಿಲ್ವಲ್ಲ ಅಂತ ಎಲ್ಲೋ ಕೂತಿದ್ರೆ, ಯಾವುದೋ ಅಜ್ಜಿ, ಯಾವುದೋ ಮನೆ, ಎಲ್ಲೋ ಒಂದು ಕಡೆ ನೀವು ಸಹಾಯ ಮಾಡಿರೋರು, ಅವ್ರಿಗೆಲ್ಲ ಏನು ಹೇಳೋಕ್ಕೆ ಬಯಸ್ತೀರಿ ಯಶ್? ಅಯ್ಯೋ, ನಾನು ಸಹಾಯ ಮಾಡಿದವರು ಅಂತಲ್ಲ, ಬಟ್ ಇಡೀ ರಾಜ್ಯದ ಜನತೆಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ, ಹಾರೈಕೆ, ಆಶೀರ್ವಾದ ಇದೇ ರೀತಿ ಇರಲಿ. ನೀವು ಕೊಟ್ಟಿರೋ ಶಕ್ತಿಯಿಂದ ನಾನು ಇನ್ನೊಂದಷ್ಟು ಒಳ್ಳೆ ಕೆಲಸಗಳು ಅಥವಾ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ. ಹುಟ್ಟುಹಬ್ಬದ ಶುಭಾಶಯ. ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಸ್, ಇದು ಯಶ್ ಅವ್ರ ಜೊತೆ ಇವತ್ತಿನ ಪ್ರೀತಿಯ ಹುಟ್ಟುಹಬ್ಬದ ಸ್ಪೆಷಲ್ ಮಾತುಕತೆ ನಮ್ಮದಾಗಿತ್ತು. ಯಶಸ್ಸಿನ ಮಾರ್ಗವಾಗಿ ಅವರು ಹೋಗ್ತಿರೋದ್ರಿಂದ ಇವತ್ತಿನ ಈ ಸ್ಪೆಷಲ್ ಟೈಟಲ್ ಕೊಟ್ಟಿದ್ದು ಯಶೋ ಮಾರ್ಗಿ ಬರ್ಡೇ ಸ್ಪೆಷಲ್ ಅಂತ. ಮತ್ತು ಇನ್ನೊಂದು ಜನವರಿ ಬರುತ್ತೆ, ಇನ್ನೊಂದು ಹೊಸ ವರ್ಷ. ನನ್ನ ಪ್ರಕಾರ ಅವ್ರು ಇನ್ನೊಂದಷ್ಟು ಒಳ್ಳೆ ಕೆಲಸಗಳು, ಅವ್ರ ಸಿನಿಮಾ ಅದು ಕೂಡ KGF ರಿಲೀಸ್ಗೆ ರೆಡಿಯಾಗಿದೆ. ಅದು ಕೂಡ ನೋಡಿ ನಾವು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನೋ ಡೌಟ್ ಹೀಸ್ ಕಿಂಗ್ ಆಫ್ ಗುಡ್ ಫಿಲಮ್ಸ್. ನಾನು ಆಗಲೇ ಅದರದ ಅಬ್ರಿವೇಷನ್ ಪೂರ್ತಿ ಮಾಡಿದೆ. ಅದು ನಂಗೆ ಗೊತ್ತಿಲ್ಲ KGF ಏನಿದೆ ಅಂತ. ನಾನು ಕೂಡ ನಿಮ್ಮ ಥರ ಕಾದು ನೋಡ್ತೀನಿ ಅಷ್ಟೇ. ಮತ್ತೆ ಸಿಗ್ತೀನಿ ಬೇರೆ ಬೇರೆ ಸಿನಿಮಾ ಪ್ರೋಗ್ರಾಮ್ಸ್ಗಳಲ್ಲಿ. ನ್ಯೂಸ್ ಅಂದರೆ ಪಬ್ಲಿಕ್ TV.